ಈ ಇಂದ್ರಿಯಗಳು ಏನವ ಅವುಗಳನ್ನು ಎರಡನ್ನೂ ತೊಗೊಂಡು, ಜ್ಞಾನೇಂದ್ರಿಯಗಳನ್ನು ತೊಗೊಂಡು ಕರ್ಮೇಂದ್ರಿಯಗಳನ್ನು ತೊಗೊಂಡು, ಇವೆರಡನ್ನೂ ವಿಷಯ ವಸ್ತುಗಳಿಂದ, ಅಂದರೆ ಇದಕ್ಕೆ ವಿಷಯ ಅಂತ, ವಿಷಯ ನಮಗೇನು ತಿಳ್ಕೊಬೇಕಾಯ್ತು ಆ ವಿಷಯಗಳಿಂದ ಹಿಂತಿರುಗಿಸಿ ಪೂರಾ ಹಿಂತಿರುಗಿ ತಮ್ಮ ಗೋಲಕಗಳಲ್ಲಿ, ಅಂದರೆ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳ ಸ್ಥಾನದಲ್ಲಿ, ಅಂದರೆ ಮೂಲ ಗೋಲಕ ಇರ್ತೈತಿ. ಅಂದ್ರೆ ನಮ್ಮ ಕಿವಿ ಅಲ್ಲ ಕೇಳೋದು, ಇದು ಮೇಲಿನ ಭಾಗ, ಇದ್ರೊಳಗೆ ಗೋಲಕ ಇರ್ತದೆ. ಕಣ್ಣಿನ ಈ ಭಾಗ ಅಲ್ಲ, ಕಣ್ಣೊಳಗೆ ಗೋಲಕ ಇರ್ತದೆ, ಅವಕ್ಕನೇ ಕಣ್ಣು ಅಂತ ಅನ್ನೋದು. ಆ ಗೋಲಕ ಅಂದರೆ ತಮ್ಮ ಮೂಲ ಸ್ವರೂಪದೊಳಗೆ ಆ ಗೋಲಕಗಳನ್ನು ಅಲ್ಲೇ ಸ್ಥಾಪಿಸೋದು ದಮ ಅಂತ. ದಮ ಅಂದರೆ ಹಿಂದಕ್ಕೆ ಇಂದ್ರಿಯಾದಿಗಳ ನಿಗ್ರಹ ಅನ್ನುವಂಥದ್ದು. ಈಗ ದಮಕ್ಕೆ ವಿಶೇಷವಾದಂಥ ಅರ್ಥ ಏನು ಕೊಡ್ತಾರೆ ಅಂದ್ರೆ ಅತ್ಲಾಗ ಹೋಗೋದು ಒಳಗೆ ಎಳಿಸೋದು. ಎಳಿಸ್ಕೊಂಡು ಅಂದ್ರೆ ಎಲ್ಲಿ ನಿಂದ್ರಿಸಪ್ಪ ಅವನ್ನ ಆಯಾ ಗೋಲಗಳಲ್ಲಿ ನಿಂದ್ರಿಸೋದು ಅಂತ ಹೇಳ್ತಾರೆ. ಮನಸ್ಸು ಅದು ನೋಡಿ ಇದಕ್ಕೆ ದಮ ಅಂತ. ಅಂದರೆ ವಿಷಯಾದಿಗಳನ್ನು ದೂರ ಸರಿ, ಆಸಕ್ತಿ ಅತ್ಲಾಗ ಆಗಬಾರ್ದು. ಇತ್ಲಾಗ ಹೋಗು ಅಂದರೆ ಹಿಂಗೆ ತೆಗೆದು ಹಿಂಗೆ ನಿಂದ್ರಿಸೋದು ವಸ್ತು ಅಲ್ಲವೇನೋ, ಅದೊಂದು ವಸ್ತುಪ್ಪ ಇದನ್ನು ತೆಗೆದು ಇತ್ಲಾಗ ಇಡು ಅನ್ನುವಂಥದ್ದಲ್ಲ. ಅದನ್ನು ಪ್ರಯತ್ನ ಮಾಡ್ತಾ ಅತ್ಲ ಇಂಥ ಇತ್ಲ ಅಂದರೆ ಆ ಮನಸ್ಸಿನ ಗಟ್ಟಿ ಅತ್ಲಾಗ ಹೋಗಬೇಡ, ಇತ್ಲಾ ಬಾ, ಅತ್ಲಾಗ ಹೋಗಬೇಡ, ಇತ್ಲಾ ಬಾ ಅಂಥೇಳಿ ಅವುಗಳನ್ನು ಆ ಕಡೆ ನಿಲ್ಲಿಸ. ಆ ಒಂದು ಸಾಧನ ಮಾಡೋವನಿಗೆ ಇದು ಹೆಂಗೆ ಮಾಡಬೇಕಪ್ಪ ಅನ್ನೋದು ಒಂದೊಂದು ಪ್ರಕ್ರಿಯೆಗಳನ್ನು ತಿಳಿಸ್ಕೊಟ್ರು. ಇವುಗಳನ್ನು ಒಳಗೆ ಸೆಳ್ಕೊಳ್ಳು. ಅದಕ್ಕೇ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಅಂತಲ್ಲೇ ಒಬ್ಬ ಧೀರ ಮನುಷ್ಯ ಅದನ್ನು ಮಾಡ್ತಾನೆ. ಅಲ್ಲೇ ಅಂಥದ್ದು ಮಾಡ್ಬೇಕಾದ್ರೆ ಧೈರ್ಯ ಅನ್ನೋದು ಬೇಕಂತ, ಪ್ರಯತ್ನ ಅನ್ನೋದು ಭಾಳ ಮುಖ್ಯದ. ಮಾಡ್ತಾ ಹೋದ್ವಿ ಅಂತಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕಷ್ಟ ಸಾಧ್ಯ, ಖರೆ ಕಷ್ಟ ಸಾಧ್ಯ. ಮತ್ತೇನು ಬೆಳಕ ವಿಷಯಾದಿಗಳು ಹೋಗ್ತಾಯಿದೆ, ತಿನ್ಬೇಕು ಅಂತ ಅನ್ನಿಸ್ತದೆ, ಬೇಡ ಅದನ್ನ ಹೇಳ್ಕೊಳ್ಳೋದು, ಬೇಡ ತಿನ್ಬೇಡ, ನಡಿ ಇತ್ಲಾ ತಗೋ, ತಿನ್ಬೇಕಂತ ಅನ್ನಿಸ್ತದೆ, ಬೇಡ. ಆಸಕ್ತಿಯಿಂದ ಸಾಮಾನ್ಯವಾಗಿಯೂ ನಮ್ಮ ನಿತ್ಯದ ಜೀವನದಲ್ಲಿಯೂ ಕೂಡ ಯಾವುದನ್ನು ಕೂಡ ಆಸಕ್ತಿ, ವಿಶೇಷ ಆಸಕ್ತಿಯಿಂದ ನೀವು ತಿಂದ್ರಿ ಅಂತಂದರೆ ನಾಳೆ ಅದನ್ನು ಬಿಡು ಪ್ರಸಂಗ ಅಯ್ಯಯ್ಯೋ ಬಿಡಾಕಲ್ಲಿ ಅಂತೈತಿ. ತಿಳ್ಕೊಡ್ರಿ, ಸಿಹಿ, ಗುಲಾಬ್ ಜಾಮೂನ್, ಹೋಳಿಗೆ, ಕಡುಬು ಇಂಥವಲ್ಲ, ಇವಕ್ಕೆಲ್ಲ ಭಾಳ ಆಸಕ್ತಿಯಿಂದ ರೀ ಹಾಕಿ ತುಪ್ಪ ಹಾಕಿನ ತಗೋ, ಹಾಕಿನ ಎಷ್ಟು ತಗೋ, ಇಷ್ಟೆಲ್ಲ ಮಾಡ್ಕೊತ ತಿಂದು ಅದಕ್ಕೊಮ್ಮೆ ನಾಲಿಗೆ ಇಷ್ಟು ರೂಢ ಹಚ್ಚಿದ್ರೆ ನಾಳೆ ಡಯಾಬಿಟಿಸ್ ಆಯ್ತು ಅಂತಂದ್ರೆ ಕೇಳೋದೇ ಇಲ್ಲ. ಅದು ಏನಾರ ಮಾಡಿ ನೆವ ಮಾಡಿ ಅದು ತಿನ್ನಕ್ಕೆ ನೋಡ್ತೈತಿ. ಆವಾಗ ಆರೋಗ್ಯ ಕೆಡೋದು, ಕೆಟ್ಟವಲ್ದಾಗ ಅಂತೈತಿ. ಹೆಂಗೆ ನಾವೊಂದು ಶರೀರ ಕುಡಿ ಕೆಟ್ಟ ಚಟ ಅಂತ ಹೇಳ್ತೇವೆ, ಹಂಗೆ ಇವೆಲ್ಲವೂ ಕೆಟ್ಟನೇ. ಕೆಡವಲ್ಲಕ್ಕೆ ಆರೋಗ್ಯ ತಿನ್ನಕ್ಕೆ ನೋಡ್ತೈತಿ. ಏನು ಮುಂದೆ ಏನು ಆದ್ರೂ ಆಗಲಿ, ಅದಕ್ಕಾದರೂ ತಯಾರಿ, ತಿನ್ನೋದು ಮಾತ್ರ ಬಿಡೋದು. ಯಾವಾಗ ಆಕೈತದ ಆಸಕ್ತಿ. ಅದಕ್ಕಲ್ಲೇ ಪ್ರಾರಂಭದೊಳಗಿನ ಅತ್ಯಂತ ಬಹಿರ್ವಿಷಾಸಕ್ತ ಬುದ್ಧಿನ ತಿನ್ಬೇಕು ಅಂತೇಳಿ ಬಹಿರ್ವಿಷ, ಹೊರಗಿನ ವಿಷಯ ಅಂಥವ್ರಿಗೆ ಜ್ಞಾನಿಷ್ಠ ದುಸ್ಸಂಪದ್ಯಾಯವ ಅಂತಲೇ ಹೇಳಿ. ಹಂಗೆ ಈ ಇಂದ್ರಿಯಗಳನ್ನು ಒಳಗೆ ಎಳ್ಕೊಂತ ಅದ್ದಮ. ಮನಸ್ಸಿನ ವೃತ್ತಿ ಯಾವ ವಸ್ತುವನ್ನು ಅವಲಂಬಿಸದೆ ಇರುವುದೇ ಉತ್ತಮ ಉಪರತಿ. ನೋಡಿ, ಉಪರತಿ ಅಂದರೆ ಯಾವ ವಸ್ತು ಮನಸ್ಸಿನ ವೃತ್ತಿ ಹಿಂಗಾಗಬೇಕಲ್ಲ, ಯಾವ ವಸ್ತುವನ್ನು ಅವಲಂಬಿಸದೇ ಇರೋದು. ಇದ್ರ ಮೇಲೆ ಅದಿಲ್ಲಿಕ್ಕೆ ಇರಂಗಿಲ್ಲಪ್ಪ, ನಾವು ಇದು ಅವಲಂಬಿಸಿರೋದು ಅಂತಾರೆ. ಅದಿಲ್ಲಿಕ್ಕೆ ಆಗೋದಿಲ್ಲ ಬಿಡ್ರಿ, ಅದು ಬಿಡಕ್ಕಂತ ಆಗಬೇಡ. ಯಾಕೆ ನೀವು ಚಲೋದು ಅಂದ್ಕೊಡ್ರಿ, ಕೆಟ್ಟನು ಅಂದ್ಕೊಡ್ರಿ, ಅದರ ಮೇಲೆ ಅದಾನಪ್ಪ ಅನ್ನೋದಲ್ಲ. ಒಂದು ಮಜಾಸಿರ ಉದಾಹರಣೆ ಕೊಡ್ತೀನಿ. ನಮ್ಮ ಪಾಟೀಲ್ ಮಾಸ್ತರಿಗೆ ಒಮ್ಮೆ ದವಾಖಾನೆಗೆ ಕರ್ಕೊಂಡು ಹೋಗೋ ಪ್ರಸಂಗ ಬಂತು. ಆಯುರ್ವೇದ ದವಾಖಾನೆಗೆ ಹೊಂಟಿದ್ದೆ, ನಡ್ರಿ ನೀವು ಹೋಗೋಣ ಅಂತ ಯಾವುದೋ ಒಂದು ತೋರಿಸಿತ್ತು. ಅವ್ರಿಗೆ ಅವ್ರನ್ನ ಸುಖಾಶ ಆತಾರೆ. ಅಪ್ಪಾರ ಆ ಡಾಕ್ಟ್ರಿಗೆ ನನಗೆ ಹಾಲು ಕುಡಿಯ ಬ್ಯಾಡ ಅಂತ ಹೇಳಿ, ಬ್ಯಾಡ್ರಿ ಅಂಥೇಳಿ, ನನಗೆ ದಿನ ಹಾಲು ಬೇಕಾಗತ್ತೆ, ಅದಕ್ಕೆ ಕುಡಿಬೇಡ ಅಂತ ಮುಂದ್ಗತಿ ಏನು. ಹಾಲಿಗೆ ಚಲೋ ಕೆಟ್ಟಲ್ಲ, ಆದರೆ ಅದನ್ನು ಬಿಡೋ ಪ್ರಸಂಗ ಬಂತು ಅಂದರೆ ಬಿಡಾಕಲ್ಲ ಅಂತ ಹೇಳ್ತಾರೆ. ಹಾಲು ಕೆಟ್ಟೇನು ಕೆಟ್ಟಲ್ಲ, ಚಲೋ ಅದು ಸಹಿತ. ಅಂದರೆ ಅದು ನಮ್ಗೆ ಚಟ ಆಯಿತು. ಅದಕ್ಕೆ ಅಧ್ಯಯನ ವ್ಯಸನ ಆಗಬೇಕು ಅನ್ನೋದಂತ ಅದು ಹೆಂಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವು ಎಲ್ಲ ಮನಸ್ಸಿನ ವೃತ್ತಿ ವಸ್ತುವನ್ನು ಯಾವ ವಸ್ತು ಅವಲಂಬಿಸದೇ ಇರೋದು ಇದಕ್ಕೆ ಉಪರತಿ ಅಂತ. ಬಸ್ ಮುಗಿಯಪ್ಪ. ಏನು ಊಟನ ಮಾಡಬೇಡ ಅಂತ ಶಾಸ್ತ್ರ ಹೇಳಂಗಿಲ್ಲ. ನೋಡೋಣ, ಸ್ವಾದ್ವನ್ನಂ ನತು ಯಾಚತಾಂ ವಿಧಿವಶಾತ್ ಪ್ರಾಪ್ತೇನ ಸಂತು. ಸಾಧನ ಚತುಷ್ಟಯ ಸಾಧನ
ಪಂಚಕದೊಳಗೆ ಬಂದ. ಅದೇ ಬೇಕು ಅನ್ಬೇಡ. ಯಾಕೆ? ಹಸಿವೆ ಅನ್ನೋದೊಂದು ರೋಗ, ಊಟ ಅನ್ನೋದು ಅದಕ್ಕೆ ಔಷಧ. ನೀ ಅದನ್ನು ಊಟವನ್ನು ಔಷಧದಂತೆ ಉಪಯೋಗ ಮಾಡದೇ ಇದ್ದರೆ ಈ ಎಲ್ಲ ಔಷಧಗಳನ್ನು ಊಟ ಮಾಡ್ದಂಗೆ ಮಾಡ್ಬೇಕಾಕೈತೆ. ನೀ ಅನೇಕರು ಏನು ರೀ ಇಷ್ಟು ಡಬ್ಬಿನ ದಿನ ಗುಳಿಗೆ ತೊಗೊಳ್ಬೇಕು, ಮುಂಜಾನೆ ಒಂದು 4 ಗುಳಿಗೆ, ಮಧ್ಯಾಹ್ನ ಒಂದು 4 ಗುಳಿಗೆ, ಬಿಟ್ಟ ಮೇಲೆ ಒಂದು 10 ಗುಳಿಗೆ, ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ. ಮತ್ತೇನು ನಮ್ಮ ಜೀವನ ಇದ್ರಾಗ ಐತೆ. ಅದಕ್ಕೆ ಪ್ರಾರಂಭದೊಳಗೆ ಅವರು ಊಟವನ್ನು ಔಷಧ ಅಂತ ಮಾಡಿಲ್ಲ ಅಂತಂದಾಗ ಅದಕ್ಕೆ ಇವತ್ತೊಂದು ವಿಷಯ ಮಾತು, ಭವರೋಗಕ್ಕೆ ಆಧ್ಯಾತ್ಮದಿಂದಲೇ ಔಷಧ ಅಂತ ಹೇಳ. ಈ ಔಷಧ ಎಂಥದ್ದು, ಆ ಔಷಧ ಎಂಥದ್ದು, ಹಿಂಗೆ ಅದು ಬೇಡ. ಯಾವುದ್ರ ಮೇಲೆ ಔಷಧ ಇಲ್ಲಪ್ಪ ಮತ್ತೊಂದು ಏನತ್ತು ಹಿಂಗೆ ಡಯಾಬಿಟಿಸ್ ಬೇಡಪ್ಪ ಅದಿಲ್ಲ, ಏನು ರೊಟ್ಟಿ ಅದ ತಿನ್ಕೊಂಡ, ನುಚ್ಚದ ತಿನ್ಕೊಂಡ, ಮುಗೀತು. ಭಗವಂತ ಹಲ್ಲು ಯಾಕೆ ಕಳಿತಾನೆ ರೀ? ಲಘುನ ಹಲ್ಲು ತಡ ಮಾಡಿ ಬರ್ತಾವ, ಲಘುನ ಹೋಗ್ಕಾವ. ಯಾಕೆ? ಅಠೋಲವ್ರು ಮಜಾ ಹೆಸರು ಹೇಳಿದ್ರು ಸ್ವಲ್ಪ ಹಾಸ್ಯವಾಗಿ. ಹಲ್ಲು ಯಾಕೆ ತಡ ಮಾಡಿ ಬರ್ತಾವ್ರಿ ಅಂತ ಕೇಳಿದ್ರಂತೆ ಯಾರು. ಅವ್ರು ಹೇಳಿದ್ರಂತ, ಹೊಸದಾಗಿ ಖುಷಿನ ಹಾಡ್ದಪ್ಪ ಆಕೆ, ಅಂದ್ರೆ ಹೊಸದಾಗಿ ಹಾಡ್ದಪ್ಪ ಅಂತ ತಿನ್ನೋ ಹೊತ್ತಿನಾಗ ಅದಕ್ಕೂ ಚಪಾತಿ ತಿನ್ನಿಸಿ ಇಳಿಸಾಳು ಅಂಥೇಳಿ ಹಲ್ಲು ಬರುವುದಿಲ್ಲಂತ. ಮಜಾ ಅಂದ್ರೆ ನಿನ್ನ ಆರೋಗ್ಯಕ್ಕೆ ಹೆಂಗೆ ಬೇಕೋ ಭಗವಂತ ಹಂಗೆ ಇಟ್ಟಾನ. ಭಗವಂತ ನಿನ್ನ ಆರೋಗ್ಯದ ಕಡೆನೂ ಅವ ಗಮನ ಭಾಳ ತೊಗೊಂಡ. ಹಲ್ಲಿಲ್ಲ ಅಂದ್ರೆ ಅವಾಗ ಮೆತ್ತಗೆ ಮಾಡಿ 6 ತಿಂಗಳ ತನಕ ಬರೀ ಮಕ್ಕಳಿಗೆ ಹಾಲನ್ನೇ ಕುಡಿಸ್ತಾಳೆ ತಾಯಿ. ಆಮೇಲೆ ಸ್ವಲ್ಪ ಮೆತ್ತಂದು ಅದು ಕುಣಿಸ್ತಾಳೆ. ಅಂದ್ರೆ ಅವಾಗ ಪಚನ ಮಾಡ್ಕೊತ ಶಕ್ತಿ ಹೆಂಗೆ ಬರ್ತದೆ, ಅವಾಗ ಹಂಗೆ ಹಲ್ಲು ಬರಾಕತ್ತಾವ್ರಿ ಅಂತ. ಹಂಗೆ ಭಗವಂತ ವ್ಯವಸ್ಥೆ ಮಾಡ್ಯಾನ. ಯಾವುದ್ರ ಮೇಲೂ ಅವಲಂಬಿಸಿರೋದಾರ ಒಂದು ಈ ದಿನಕ್ಕೆ ಆಲ್ಟರ್ನೇಟರ್ ಹೇಳ ನಾವು. ನಿನಗೆ ಸಾಕು ಬೆಲ್ಲ ತಿನ್ನಿಸಿ ಡಯಾಬಿಟಿಸ್ ಅದು ಬಂತಪ್ಪ, ನುಚ್ಚುಣ್ಣು, ಮಜ್ಜಿಗೆ ಕುಡಿ, ಏನಾರ ಮಾಡು, ಗಂಜಿ ಕುಡಿ, ರಾಗಿ ಗಂಜಿ ತಗೋ, ನಡೀತೈತಿ. ಸಿಹಿ ಇಟ್ಬಿಟ್ರೆ ಉಳಿದು ನಡೀದಿಲ್ಲನೋ. ಹಂಗೆ ಅದ್ರ ಮೇಲೆ ಅವಲಂಬಿಸಿದ ಇದಕ್ಕೆ ಉಪರತಿ ಅಂತ ಇದ್ರ ವ್ಯಾಖ್ಯಾ ನೋಡಿ. ಈ ಶ್ಲೋಕದ ಮತ್ತೆರಡು ಸಾಧನ ಸಂಪದ ವಿಚಾರವಾಗಿ ಹೇಳಿ, ಅವು ಸಾಧನೆ ಅಗತ್ಯವಾಗಿರಬೇಕಾದ ದಮ ಮತ್ತು ಉಪರತಿ. ಅಲ್ಲೇ ಶಮ ದಮ ಅಲ್ಲಿ ಹೇಳಿದ್ರು, ಅದನ್ನು ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಅಂದರೆ ಇಂದ್ರಿಯ ಒಳಗೆ ಎಳ್ಕೋ ಶಮದ ಬಗ್ಗೆ ಹೇಳಿ. ಉಪರತಿ ಅಂದರೆ ಯಾವುದ್ರ ಮೇಲೆ ಅವಲಂಬಿಸಿರಬೇಡ, ಅದೇ ಬೇಕಂತಿಲ್ಲಪ್ಪ, ಅದಿಲ್ಲಕ್ಕೆ ನಂಗಿಲ್ಲ ಬಿಡ್ರಿ, ಹಂಗಿಲ್ಲ, ಯಾವುದ್ರ ಮೇಲೂ ಹಂಗೆ ಅವಲಂಬಿಸದೇ ಇರುವಂಥದ್ದು. ಇದಕ್ಕೆ ಇವ್ರು ಹೇಳ್ತಾರೆ, ವಿಸ್ತಾರ ಮಾಡ್ತಾರೆ ಚಿನ್ಮಯನಂದರು. ದಮ ಅಂದರೆ ಇಂದ್ರಿಯ ನಿಗ್ರಹ, ಅದೇ. ಶಮವು ಅಂತಃಕರಣ ಸಂಯಮವಾದರೆ ದಮ ಬಾಹ್ಯಕರಣ ಸಂಯಮ. ಶಮ ಅಂದರೆ ಮನಸ್ಸಿನ ನಿಗ್ರಹ ಅಂತ ಹೇಳಿ, ದಮ ಅಂದರೆ ಹೊರಗಿನ ಇಂದ್ರಿಯ, ಅದು ಹೇಳ. ಶಮ ಅಂತಃಕರಣ ಸಂಯಮ ಆದರೆ ದಮ ಅಂತೇನು ಹೇಳ್ತೀವಿ, ಬಾಹ್ಯಕರಣ ಸಂಯಮ. ಶಮಕ್ಕೆ ಹೋದರೆ ದಮವು ಬಾಹ್ಯ ಕ್ಷೇತ್ರಕ್ಕೆ ಇದನ್ನು ಸ್ವಲ್ಪ ಹೋಲಿಸಿ ನೋಡಿದ್ರೆ, ಹೊಂದಿಸಿದ್ರೆ ಶಮ ಅನ್ನುವಂಥದ್ದು ಹೋಲಿಸಿದರೆ ದಮ ಅನ್ನುವಂಥದ್ದು ಬಾಹ್ಯ ಕ್ಷೇತ್ರ ಸಂಬಂಧ. ಮನಸ್ಸಿನ ಪ್ರಭೆಯು ಇಂದ್ರಿಯಗಳ ಮೂಲಕ ಹೊರಕ್ಕೆ ಹೋಗಿ, ಎಲ್ಲಿ ಬಂತು ಇದು ವಿಚಾರಸಾಗರ ಬಂತು, ಹೊರಗೆ ಹೋಗಿ ಒಳಗಿನ ಚೇತನ ಕಣ್ಣಿನ ಮುಖಾಂತರವಾಗಿ ಹೊರಗೆ ಹೋಗಿ ಆ ವಸ್ತುವಿನಲ್ಲಿ ಹೋಗ್ತದೆ. ಆ ವಸ್ತುವಿನಂಥ ಮೇಲಿನ ಛೇದಿಸ್ತದೆ, ಆವರಣ ಛೇದಿಸ್ತದೆ. ಆವಾಗ ನಿನಗೆ ಮತ್ತೆ ಬಂದು ಹೇಳ್ತದದು ಏನಂತ, ಇದು ಹಿಂಗೆ ನೋಡುವಂಥ, ಅದಕ್ಕೆ ವಿಷಯ ನಿಮಗೆ ಗ್ರಹಣ ಆಗ್ತತಿ ಅಂತ ಅಲ್ಲಿ ವಿಸ್ತಾರವಾಗಿ ಮಾಡಿ. ಹಂಗೆ ಇಲ್ಲೇ ಶಮಕ್ಕೆ ಹೋಲಿಸಿದರೆ ದಮ ಬಾಹ್ಯಕ್ಕೆ ಸಂಬಂಧ. ಮನಸ್ಸಿನ ಪ್ರಭೆಯು ಇಂದ್ರಿಯಗಳ ಮೂಲಕ ಹೊರಗೆ ಕರೆದು ಬಾಹ್ಯ ಸಂಪರ್ಕಿಸಿ ಅವುಗಳನ್ನು ಪುನಃ ಮನಸ್ಸಿಗೆ ತಂದು ಕೊಡ್ತಾರೆ. ಅಲ್ಲಿ ಹೊತ್ತ ಮತ್ತಿರ್ತಾರೆ. ಇಂದ್ರಿಯಗಳ ಮೂಲಕ ಹೊರಹೊಮ್ಮು ಚಿತ್ಶಕ್ತಿಯನ್ನು ತಡೆಗಟ್ಟಿ ಹೊರಗೆ ತಾನಾಗಿ ಬರುವ ವಿಷಯಗಳ ಅರಿವಿನ ಪ್ರಚೋದನೆಗಳನ್ನು ಆಂತರಿಕವಾಗಿ ನಿಗ್ರಹಿಸಿ ಬಹಳ ಬ್ಯಾಡಿದು ಸಾಕು ಅಂಥೇಳಿ ಯಾವ ರೀತಿಯಿಂದಲೂ ಮಾನಸಿಕ ವೈದಾಟಕ್ಕೆ ಅವಕಾಶ ಕೊಡದಿರುವುದು ದಮ ಅಂಥೇಳಿ. ಹೊರಗೆ ಹೋಗ್ತತೆ ಮತ್ತೆ ಬಂದು ಹೇಳ್ತದೆ. ಅವಾಗೇನು ಮಾಡಬೇಕು, ಅಲ್ಲಿ ನಿಶ್ಚಯ ಮಾಡಬೇಕು, ಯಾವುದು ಬುದ್ಧಿ ಇದು ಚಲೋ ಐತೆ ಖರೆ, ಆದರೆ ನಿನ್ನ ಆರೋಗ್ಯಕ್ಕೆ ಚಲೋ ಆಗೋದಿಲ್ಲ, ಇದನ್ನು ಬಿಡು. ಅದೇ ರೀತಿ ಅಲ್ಲ, ನಿನ್ನ ಕೊನೆಗೆ ಎಲ್ಲಿ ತನಕ ಬಂತು, ಆಧ್ಯಾತ್ಮ ಸಾಧನೆಗೂ ಬಂತದು. ಇದು ನಿನ್ನ ಆಧ್ಯಾತ್ಮ ಸಾಧನೆ ಅಡ್ಡ ಬರ್ತದೆ, ತೆಗಿ. ಇನ್ನೊಂದು ತಂದಿದ್ರು ವಕೀಲರು, ಎದಕ್ಕದು ಆ ಜ್ಞಾನಕ್ಕೆ ಧ್ಯಾನ ಅಡಚಣೆ ಬರ್ತೈತಿ ಅಂತ
ಒಂದು ಬಿತ್ತಂತ ತೊಗೊಂಬಂದು ಪೇಪರ್ ಆತು ಬಿಡಪ್ಪ ಅಂತ. ಯಾಕಂದ್ರೆ ಧ್ಯಾನದೊಳಗೆ ನಿನಗೆ ಹೇಳೋದಾದ್ರೆ ಧ್ಯಾನದೊಳಗೆ 3 ಸಂಗತಿ ಇರ್ತಾವೆ. ಧ್ಯೇಯ, ಒಂದು ಧ್ಯೇಯ, ಧ್ಯಾತ ಅಂದರೆ ಧ್ಯಾನ ಮಾಡವ, ನಡೆಯುವಂಥ ಧ್ಯಾನ. ಈ 3 ಸಂಗತಿ, ಇದಕ್ಕೆ ತ್ರಿಪುಟಿ ಅಂತ 3 ಸಂಗತಿಗಳು ಬೇಕು. ಎಲ್ಲೇ ಧ್ಯಾನ ಮಾಡೋ ಹೊತ್ನಾಗ ಅದಕ್ಕೆ ಒಂದೇ ಧ್ಯಾನ ಮಾಡೋತ್ತ 3 ಸಂಗತಿ ಬರ್ತಾವೆ. 3 ಸಂಗತಿಗಳು ಬರಬೇಕಾದ್ರೆ ಅದೊಂದು ಧ್ಯಾನ ಮಾಡೋಂಥ ವಸ್ತು ಬೇಕಾಗ್ತದೆ. ಆಮೇಲೆ ಧ್ಯಾತ ನಾವು ಬೇಕು, ಆಮೇಲೆ ಧ್ಯಾನ ನಡಿಬೇಕಲ್ಲಿ. 3 ಸಂಗತಿ ಇರಬೇಕು. ಆದರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಏನಿರ್ತದೆ ಒಂದು. ಅದಿದ್ದಾಗ ಈ 3 ಏನಾದವು 3 ಹೋಗಿಬಿಡ್ತಾವೆ. 3 ಹೋಗಿ ಏನಾಕತ್ತಲ್ಲೇ ಒಂದೇ ಆಯ್ತು, ಅವೊಬ್ಬನೇ ಉಳ್ಕೋತಾನೆ. ಅದಕ್ಕೆ ಅದರ ಓಂ ನಮಃ ಶಿವಾಯ ತರುಣೋಪಾಯ ಧ್ಯಾತ ಧ್ಯಾನ ಧ್ಯೇಯ ನೇಯ ತರಣೋ ಧ್ಯಾತ ಧ್ಯಾನ ಧೇ ಅವು ಯಾವೂ ಇಲ್ಲ. ಧ್ಯಾತ ಧ್ಯಾನ ಧೇ ಅದೆಲ್ಲ ಒಂದೇ. ಅದಕ್ಕೆ ಜ್ಞಾತ ಅನ್ನೋ ಜ್ಞಾತ ಜ್ಞಾನನ ಜ್ಞೇಯ. ಅಲ್ಲಿ ಜ್ಞೇಯ ಶಬ್ದ, ಜ್ಞೇಯ ವಸ್ತು, ಜ್ಞಾನ ಮಾಡ್ಕೊಳ್ಳೋಂಥ ನಾನು ಜ್ಞಾನ. ಅದು 3 ಏನಾಕತ್ತಲ್ಲೇ ಇಲ್ಲ. ಅವೆಲ್ಲವೂ ಇಲ್ದಂಗೆ ಆಕತ್ತೆ. ಯಾವಾಗ ಉಳಿತದ ಏಕಮೇವಾದ್ವಿ. ಅದಕ್ಕೆ ಅನ್ಸಮ್ ಹಂಗೆ ಎಲ್ಲವೂ ಕೂಡ ಅದ್ರ ಬಗ್ಗೆ ನಾವು ಕೂಡಲು ಅಂದರೆ ಪ್ರಾರಂಭದೊಳಗೆ ಅದು ಬೇಕಾಕತ್ತೆ. ಅದಲ್ಲ, ಅದು ಇಲ್ಲೇ ಅವ್ರೇನು ತಗೋತಾರಂದರೆ ಮಾನಸಿಕ ವೈದಾಟಕ್ಕೆ ಅವಕಾಶ ಕೊಡೋ. ಇಂದ್ರಿಯ ಹೋಗ್ತಾವೆ ಹೊರಗೆ ಹೋಗಿ ಇದು ಹಿಂಗೈತಂತ ಬಂದು ಹೇಳ್ತಾವೆ, ರಿಪೋರ್ಟ್ ಮಾಡ್ತಾವೆ. ಅವು ರಿಪೋರ್ಟ್ ಮಾಡಿದ ಮೇಲೆ ಆವಾಗ ಅಲ್ಲೇನು ಮಾಡ್ಬೇಕಲ್ಲಿ ಬುದ್ಧಿ ಏನು ಕೆಲಸ ಮಾಡೋದು? ಬೇಡ. ಯಾಕಂದರೆ ಮನಸ್ಸು ಇದು ಸಂಕಲ್ಪ ವಿಕಲ್ಪಾತ್ಮಕ ಮನಸ್ಸಂತ. ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಇದು ಮನಸ್ಸಿನ ಕೆಲಸ. ಹಿಂಗೆ ಮಾಡೋಂಥ ಸಹಿ ಮಾಡ್ಬೇಕಾದ್ರೆ ಯಾವುದೋ ಬುದ್ಧಿ ಸಹಿ ಮಾಡಿದಾಗ ಕೆಲಸ ಆಗತ್ತೆ. ಅದಕ್ಕೆ ಆ ಸಹಿ ಇಲ್ಲದೆ ನಡೆಯಂಗಿಲ್ಲ ಕೆಲಸ. ರಾಷ್ಟ್ರಪತಿ ಸಹಿ ಬೇಕಲ್ಲ ಕಾನೂನಿಗೆ, ವಕೀಲ್ರಿ ನೀವು. ಲೋಕಸಭಾದಾಗ ಆತಂದ್ರೆ ರಾಷ್ಟ್ರಪತಿ ಸಹಿ ಬಿದ್ದಾಗ ಅದು ಕಾನೂನು ಹಾಕತ್ತೆ. ಅಲ್ಲಿ ತನಕ ಆಗಂಗಿಲ್ಲ. ಅವ ಇಲ್ಲಪ್ಪ ಇನ್ನೊಮ್ಮೆ ನೋಡ್ಕೊಡ್ರಿ ಮತ್ತೆ ತಿರುಗಿ ಬರೋದ ಇಲ್ಲೇ. ಹಂಗೆ ಆ ಬುದ್ಧಿ ಇದು ಅದಕ್ಕೆ ಬುದ್ಧಿಂತೂ ಸಾರಥಿ ವಿದ್ಯೆ ಅಂತ ಎದಕ್ಕೆ ಹೇಳ್ಯಾರ ನಮ್ಗೆ? ಆ ಬುದ್ಧಿ ಹೇಳ್ಬೇಕು, ಇದು ನಿನಗೆ ಚಲೋ ಆಗೋದಿಲ್ಲ, ಇದು ಬಿಟ್ಬಿಡೋಣ. ಹಂಗೆ ಆ ವೃತ್ತಿ ಅದು ಹೇಳ್ಬೇಕು. ಯಾವುದಕ್ಕೆ ತಿರುಗಿ ವಸ್ತು ಬಂದು ಹೇಳ್ತಾರೆ ಮನಸ್ಸಿಗೆ, ಅವಾಗ ಆ ಬುದ್ಧಿ ಇದು ನಿನಗೆ ಅನುಕೂಲ ಆಗೋದಿಲ್ಲ, ಆಧ್ಯಾತ್ಮ ಸಾಧನೆಗೆ ಅಡ್ಡ ಬರ್ತದೆ, ಇದನ್ನು ಬಿಟ್ಬಿಡ್ತೀನಿ ಅಂತ ಹೇಳುವಂಥ ದಾರಾಗ ಅವ್ನು ಬಿಡಬೇಕಾಗ. ಅದು ಮತ್ತು ಮನಸ್ಸಿಗೆ ಬರ್ತದೆ, ಮನಸ್ಸಿನಿಂದ ಹೊರಗೆ ಹೋತು ಮತ್ತು ಅಲ್ಲಿ ಮನಸ್ಸಿಗೆ ಕೇಳಿಸ್ತದೆ. ಹಿಂಗಾಗ್ಯತ ಆವಾಗ ಅದು ಬುದ್ಧಿ ಕೆಲಸ. ಹಂಗೆ ಅದು ದಮ ಅಂತ ಯಾವಾಗ ಒಯ್ದಾಟಕ್ಕೆ ಅವಕಾಶ ಕೊಡೋಣ ಬೇಡ. ಅತ್ಲಾಗಿತ್ತು ಹಂಗೆ ಹಿಂಗೆ ಅನ್ನ ಬೇಡ, ಬಿಡದನ ಈ ಥರ. ಅದಕ್ಕೆ ದಮ ಅಂದರು. ಇದು ವಿಶೇಷವಾಗಿ ಇದು ಕೂಡ ಆತ್ಮ ಸಂಯಮ. ಇದು ಕೂಡ ಒಂದು ಸಂಯಮ ಅಂದರೆ ಕಂಟ್ರೋಲ್ ಮಾಡೋದು ಅಂತ ಅರ್ಥ. ಹಂಗೆ ಬಾಹ್ಯೇಂದ್ರಿಯಗಳು ನಿಯಮನ ಮಾಡೋದು ದಮ, ಅಂತರಿಂದ್ರಿಯವಾದ ಮನಸ್ಸನ್ನು ನಿಯಂತ್ರಿಸೋದು ಶಮ. ಇವೆರಡೂ ಒಂದೇ ನಾಣ್ಯದ 2 ಮುಖ ಇದ್ದಾಗ ಇವೆರಡೂ ಒಂದನೇ. ಇದೊಂದು ಹಿಂಗೆ ಇಂದ್ರಿಯಗಳು, ಹೊರಗಿನ ಇಂದ್ರಿಯಗಳು, ಮನಸ್ಸಿನ. ಎಲ್ಲಿ ತನಕಪ್ಪ ಅಂತಂದರೆ ಈ ಶಮದ ವಿಚಾರ ಎಲ್ಲಿ ತನಕ ಬರ್ತದೆ? ಕೊನೆಗೆ ಟಾಪ್ ಲೆವೆಲ್ ಯಾವುದಪ್ಪ? ಟಾಪ್ ಲೆವೆಲ್ ಯಾವುದು ಅಂತಂದ್ರೆ ಮನಸ್ಸು ತಗೊಳ್ಳೋ ಬ್ಯಾಡೋ ಅನ್ನೋದೇ ಸ್ಥಿತಿ ಅದಲ್ಲ. ಮನಸ್ಸು ಇದು ಮನಸ್ಸಿಗೆ ಬಂತು ನೋಡಿ ಬ್ಯಾಡ, ಇದು ಪ್ರಾರಂಭ. ಇಲ್ಲ ಬೇಕಾದ್ರೆ ಮನಸ್ಸು ಅಟ್లా ಹೋಗೋಂಗನೇ ಇಲ್ಲ. ಮನಸ್ಸು ಮೊದಲು ತಿನ್ಲೋ ಬೇಡ ಅನ್ನೋ ಪ್ರಶ್ನೆ ಇಲ್ಲ. ಮನಸ್ಸು ಬಿಟ್ಬಿಡ್ತಾನೆ, ಬೇಡ ಮುಗಿತು ಕೆಲಸ. ಯಾವುದು ಬೇಕೋ ಅದನ್ನಷ್ಟೇ ನೋಡುವಂಥದ್ದು. ಅದಕ್ಕೆ ಹಂಗಾದ್ರೆ ಅದಕ್ಕೆ ನಿಜವಾಗಿ ಶಮ ದಮ ಈ ಸಂಗತಿ ಆಗ್ತದೆ. ಅಂದರೆ ಶಮ ದಮ ಇವೆಲ್ಲ ಒಂದೇ. ಅಂದರೆ ಶಮ ಇದ್ದಲ್ಲಿ ಮತ್ತು ದಮ ಬೇಕು. ದಮಕ್ಕೆ ಶಮದ ಸಪೋರ್ಟ್ ಬೇಕು. ಶಮಕ್ಕೆ ದಮದ್ದು, ದಮಕ್ಕೆ ಶಮದ್ದು, ಒಂದಕ್ಕೊಂದು ಪೂರಕ ಪೋಷಕ ಅಂತಾರಕ್ಕೆ. ಅದಕ್ಕಿಂತ ಸಪೋರ್ಟ್ ಇದಕ್ಕೆ ಅದಕ್ಕಿಂತ ಸಹಾಯ ಮಾಡ್ತದೆ, ಇದು ಒಂದಕ್ಕೊಂದು ಸಮ. ಹಂಗೆ 2 ಮುಖಗಳು. ಅದಕ್ಕೆ ಎರಡೂ ಸಂಯಮದ 2 ಮುಖಗಳು ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಶಮ ದಮ ಗೆಲುವು ಇವು ಎರಡನ್ನೂ ಸಂಗ್ರಹ ಅಂದರೆ ಹೊರಗಿನ ಇಂದ್ರಿಯಗಳು ಸಂಯಮ ಮಾಡಬೇಕು, ಸಂಯಮ ಮಾಡಬೇಕು. ಒಳಗಿನ ಇಂದ್ರಿಯಗಳನ್ನು ಸಂಯಮ ಮಾಡಬೇಕು. ಇದು ಭಾಳ ಮಾತು. ಬಾಹ್ಯ ವಸ್ತು ಬಯಕೆಗಳಿಂದಲೂ ಆಂತರಿಕ ವಿಷಯ ಚಿಂತನೆಯಿಂದಲೂ ಮನಸ್ಸು ಬಿಡಿಸಿ ದೂರ ಸಚ್ಚಿ ಅದನ್ನು ಯಾವಾಗ ಹಾಕ್ಯದಪ್ಪ ಇದು ಅತ್ಲಾಗ ಆ ಬ್ರಹ್ಮಚಿಂತನೆ. ಅದಕ್ಕೆ ಏನು ಶಬ್ದ ಅದು? ಯೋಗರಥೋವಾ ಹೋಗರ ಯಶ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತ್ಯವ ಏನು ಆನಂದ ಇರ್ತದವ. ಇತ್ತ ಲೋಕ ಬೇಡನೂ ಇಲ್ಲ. ಜಾಸ್ತಿ ಹೇಳೋದಾದ್ರೆ ಒಮ್ಮೆ ನೀನು ಒಳ್ಳೆ ಮಾರಣ ತಿಂದು ಅಂತಂದರೆ ಗುಟ್ಲಿ ಪಟ್ಟಿ ತಂದು ಸೈಡ ತಗಂತೀವಿ.
ಹರಿದ್ವಾರಕ್ಕೆ ಹೋಗಿದ್ವಿ. ಅಲ್ಲಿ ಅವಾಗ ಶುರು ಸೀಸನ್, ಮಾವಿನ ಸೀಸನ್, ವಿಶ್ವ ಪರಿಷತ್ತಿನ ಕಾರ್ಯ ಇಷ್ಟೇ ಗುಟ್ಲಿ ಅವು ಎತ್ತಂಗೆಲ್ಲ ಹಂಗೆ ತಿಂದುಬಿಡ್ದು. ಹೌದಾ? ಅವು ಇಟ್ಟರು ನನ್ನ ನೀರಿಗೆ ನಮ್ಮ ಅಪ್ಪ ಯಾಕೆ ನಾವು ತಿಂದೇವು ತೋಟ್ರಿ ಅಂತಾರೆ. ಯಾಕೆ ಚಲೋ ತಿಂದ ಮೇಲೆ ಮುನ್ನೊಳ್ಳೆಯವ್ರಿಗೆ ಅಂತಾರೆ, ಅಲ್ಲಿ ಒಲಿವಲ್ತದೆ ದೇವ್ರ ಬೆಳೆ ಚಲೋ ಹಣ್ಣು ತಿಂದು ಬಂದಾರ ಇವರು ಅಂತ. ಹಂಗೆ ಒಮ್ಮೆ ಚಲೋ ಅದ್ರ ಕಡೆ ಒಮ್ಮೆ ಲಕ್ಷ ಆತಂದ್ರೆ ಇತ್ತ ಲಕ್ಷ ಆಗೋದೇ ಇಲ್ಲ. ಲಕ್ಷ ಅತ್ಲಾಗ ಆಗಿ ಬೇಡ ಇದು ಮನಸ್ಸಿನಿಂದ ಬುದ್ಧಿಯಿಂದ ಹೇಳೋದಕ್ಕಿಂತಲೂ ಯಾವಾಗಪ್ಪ ಟಾಪ್ ಲೆವೆಲ್ ಅಂದ್ರೆ ಅತ್ಲಾಗ ಮನಸ್ಸೇ ಹೋಗಂಗಿಲ್ಲ. ಎಲ್ಲೇ ಅಲ್ಲಿ ಲಕ್ಷ ಅಲ್ಲಿತ್ತು ಅಂತಂದ್ರೆ ಇತ್ತ ಲಕ್ಷನ ಹೋಗಿಬಿಡ ಅಂತೇಳಿ. ಹಂಗೆ ಅದು ಅನುಗೊಳಿಸ್ಬೇಕಂದ್ರೆ ಮನಸ್ಸನ್ನು ಇತ್ಲಾಗಿಂದ ಬಿಡಿಸಿ ಬ್ರಹ್ಮಚಿಂತನೆ ಹತ್ತದಾಗ ಕರೆಕ್ಟಾಗಿ. ಹಂಗೆ ಉಪರತಿ ಅಂದ್ರೇನಪ್ಪ? ಮನಸ್ಸಿನ ವೃತ್ತಿ ಹೊರಗಿನ ವಸ್ತು ಆಶ್ರಯಿಸದೆ ತನ್ನಲ್ಲಿಯೇ ತಾನೆ, ತನ್ನ ಆನಂದೊಳಗೆ ತಾನೆ. ಇದಕ್ಕೆ ನೀವು ನಿದ್ದೆ ಒಳಗೆ ಯಾವುದ್ರ ನಿನ್ಗೆ ನಾ ಸಾಹುಕಾರದೇನಂತೋ ಬಡವದಂತೋ ವಕೀಲದಂತೋ ಡಾಕ್ಟರ್ ಏನೈತಲ್ಲೇ ಏನೂ ಇಲ್ಲ. ಏನೂ ಇಲ್ಲದಿದ್ದರೂ ಮುಂಜಾನೆ ಕೂಡ ಆನಂದದ ಮೇಲೆ ಆರಾಮ ಮಲಗಿದ್ದೆ ಅಂತ ಅಂದ್ರೆ ಯಾವುದೂ ಇಲ್ಲದೆ ಇದ್ದರೂ ನಮಗೆ ಆನಂದ ಸಿಗ್ತೈತಿ ಅನ್ನೋದಕ್ಕೆ ಒಂದು ಉದಾಹರಣೆ ಇರಲಿ ಅಂತೇಳಿ ಭಗವಂತ ನಮಗೆ ನಿದ್ದೆ ಕೊಟ್ಟ. ನಮಗೆ ನಿದ್ದೆ ಪುಕ್ಕಟ್ಟು ಕೊಟ್ಟಿಲ್ಲ. ಪ್ರತಿಯೊಂದಕ್ಕೊಂದು ಅರ್ಥನೇ. ಜಾಗರಕ್ಕೊಂದು ಅರ್ಥದ, ಕನಸಿಗೊಂದು ಅರ್ಥದ, ನಿದ್ದೆಗೆ ಒಂದು ಅರ್ಥ ಇಟ್ಕೊಟ್ಟ. ಅದನ್ನು ಚಿಂತನೆ ಮಾಡೋದಿಲ್ಲ ಅಷ್ಟೇ. ಹಂಗೆ ಉಪರತಿ ಅಂದರೆ ಮನಸ್ಸಿನ ವೃತ್ತಿ ಹೊರಗಿನ ವಸ್ತು ಆಶ್ರಯಿಸದೆ ತನ್ನಲ್ಲೇ ಯಾವುದು ಆಶ್ರಯ ತೊಗೊಂಡ ನಾವಾಯ್ತು ಏನು ರೀ ನಾವೆಲ್ಲ ಇವ್ರ ಆಶ್ಚರ್ಯ ನೋಡ್ರಿ, ಏನು ಬೇಕಾದ್ರೆ ಹರ್ಕತ್ತಾರ ನಮಗೇನು ಇಲ್ಲ ನಂಗಿವರು ನಮಗೆ ಕೊಡ್ತಾರೆ. ಇವ್ರ ಆಶ್ಚರ್ಯದಾಗ ನಾವು ಅದೇ ಇವ್ರ ಆಶ್ಚರ್ಯ ಇವರೇ ನಮ್ಗೆ ಇರೋಕ್ಕೆ ಜಾಗ ಕೊಟ್ಟರು ಅಂತ ನಾವು ಅದ್ರ ಬಗ್ಗೆ ಎಷ್ಟು ಹೊಳ್ತೀವಿ. ಎಲ್ಲಕ್ಕೂ ಆಶ್ಚರ್ಯ ಕೊಟ್ಟ ನಾವು ಭಗವಂತ. ಅದನ್ನೇ ಸರ್ ಕೀರ್ತನಕಾರ ಮಜಾಸಿರಿ ಹೇಳ್ತಾ ಇರ್ತಾರೆ, ಮೂಗು ಕೊಟ್ಟವನು ಮರ್ತಂತ ಮುಕ್ತಿ ಕೊಟ್ಟವನು ಹೇಳ್ಕೊತ ಹೊಂಟ್ಲಂತ. ಹಂಗೆ ನಾವು ಅದನ್ನು ಮರಿತೀವಿ. ಅದಕ್ಕೆ ತನ್ನಲ್ಲೇ ನೀವು ಶಮದಮಗಳನ್ನು ಸಾಧಿಸಿದರೆ ಉಪರತಿ ತನಾಗೆ ಸಿಗ. ಮತ್ತು ಇಂದ್ರಿಯಗಳು, ಹೊರಗಿನ ಇಂದ್ರಿಯಗಳು ಒಳಗಿನ ಇಂದ್ರಿಯಗಳು ಅದು ನಿಗ್ರಹ ಆಯ್ತು ಅಂದ್ರೆ, ಅದು ಸಂಯಮ ಆಯ್ತು ಅಂದ್ರೆ ಆ ಉಪರತಿ ಸಾಮಾನ್ಯವಾಗಿ ಬಂದೇ ಬರ್ತೈತಿ. ಹೆಂಗೆ ವಿವೇಕ ಗಟ್ಟಿ ಆಯ್ತು ಅಂದ್ರೆ ವೈರಾಗ್ಯ ಬಂದೇ ಬರ್ತದೋ, ವೈರಾಗ್ಯ ಬಂದಿಲ್ಲ ಅಂತಂದ್ರೆ ವಿವೇಕ ಇವಂಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಹಂಗೆ ಉಪರತಿ ಇವು ಬಂದವಪ್ಪ ಅಂದ್ರೆ ಆ ಶಮ ಮತ್ತು ದಮ ಗಟ್ಟಿಯಾಗಂದ್ರೆ ಉಪರತಿ ಬರಬೇಕು. ಉಪರತಿ ಬಂದಿಲ್ಲ ಅಂದ್ರೆ ಇನ್ನೂ ಇವು ಗಟ್ಟಿಯಾಗಿಲ್ಲಪ್ಪ, ಇವನಷ್ಟು ಗಟ್ಟಿ ಮಾಡ್ಕೊ ಅಂತ. ಅದು ಹಿಂಗೆ ಹೇಳ್ತಾನೆ. ಈಗ ಹೊಸ ಒಂದು ಶಾಲೆಗೆ ಶುರು ಮಾಡ್ಯಾರ. 8ನೇ ಪಾಸ್ ಆಗ್ಲಿಕ್ಕೆ ಅವು ಮುಂದಿನ ಎತ್ತ ಕಳ್ಸೋಂಗಿಲ್ಲಂತ. ಅವು ಮತ್ತು ಅದನ್ನು ಕಲಿಸೋ 3 ತಿಂಗಳು ಅವನು ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಮತ್ತು ಪರೀಕ್ಷೆ ಕೊಟ್ಟು ಅವಾಗೂ ಪರೀಕ್ಷೆ ಪಾಸ್ ಆಗಲಿಲ್ಲ ಅಂದರೆ ಮತ್ತೆ ನಡೀಪ ಅಂತ ಯಾವಾಗ ಮತ್ತು ಅದೇ ಕ್ಲಾಸಿಗೆ ಕಳಿಸುವಂಥ. ಹಂಗೆ ನಮಗೆ ಏನು ಮಾಡ್ರಪ್ಪ ಅಂದರೆ ಇಲ್ಲಿ ಉಪರತಿ ಮತ್ತು ಶಮ ಮತ್ತು ದಮ ಇವು ಆಗಿಲ್ಲ ಅಂದರೆ ಉಪರತಿ ಬರೋದೇ ಇಲ್ಲ. ಇನ್ನಷ್ಟು ಶಮ ದಮ ಮಾಡ್ತಾ ಮಾತು ಕಳಿಸೋದ್ರಿಂದ ಅದಕ್ಕೆ ಹೇಳ್ತಾರೆ ಅದು ಸ್ವಂತ ತಾನೇ ಹೋಗಿ ತಾನಾಗೆ ಉಪರತಿ ಸಿದ್ಧ ಆಗ್ತದೆ. ಉಪರತಿಯನ್ನು ಪಡೆದಿರುವವನ ಮನಸ್ಸನ್ನು ಹೊರಗಿನ ಯಾವ ಗೊಂದಲೂ ಚಂಚಲಗೊಳಿಸಲಾರವು. ಅದಕ್ಕೆ ಹೇಳ್ತಾರೆ ಆ ಜ್ಞಾನಿ ಮಾತು ಹೇಳ್ಬೇಕಾರೆ ಹೊರಗಿನ ಯಾವ ಪ್ರಲೋಭನೆಗಳು ಭಯ. ನಿನ್ನೆ ಮಾತು ಹೇಳಿ ಪ್ರಲೋಭನೆ ಭಯಕ್ಕೆ ಒಳಗೆ ಆಗೋದೇ ಇಲ್ಲ ತಾನ. ಅದಕ್ಕೆ ಬರೋಬ್ಬರಿ ಮತ್ತೆ ಹೋಗ್ರಿ ನೀವು ಯಾರಿಗೆ ಭರ್ತೃ ವಚನಕ್ಕೆ ಹೋಗ್ರಿ. ನಿಂದಂತು ನೀತಿ ನಿಪುಣಃ ಯದಿವಾಸ್ತು ಬಂತು ಲಕ್ಷ್ಮೀ ಸಮಾವಿಶತು ಗಚ್ಚತಿ ವಾಯತೆ ಅದ್ವೈವ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ ಪಥ ಪ್ರವಿಚಲ ಪದ. ನೀ ಬೇಕಾದಾಗ ಯಾವ ಮಾರ್ಗದಿಂದ ಹೊಂಟಾನೋ ಅವ ಬೇಕಾದ್ರೆ ಹೊಗಳವಲ್ರೇಕ ತೆಗಳವಲ್ರೇಕ ಸಾವು ಬರೋಲ್ಲೇಕ ಸುಖ ಬರಲಿ ದುಃಖ ಬರಲಿ ನಾ ಇದ ಮಾರ್ಗಪ್ಪ ಇದ ಮಾರ್ಗಕ್ಕನ ಹೋಗ. ಅವಾಗ ಧೀರ ಅಂತ ಶಬ್ದ ಪ್ರಯೋಗ. ಅವ ಧೀರ ತತ್ರನ ಮುಗಿಯತಿ ಭಗವದ್ಗೀತಾಗೂ ಅನೇಕ ಸಲ ಬಂತು. ಹಂಗೆ ಇವು ಯಾವ ಪ್ರಲೋಭನೆಗೂ ಒಳಗಾಗೋದಿಲ್ಲವ, ಭಯಕ್ಕೂ ಏನು ಮಾಡಿ ಹೋಗಲ್ಲ. ಯಾಕೆ ತಾನು ಆತ್ಮಸ್ವರೂಪ ಅಂದರೆ ಅದಕ್ಕೆ ಯಾರು ಹೊಡೆಯೋರಿಲ್ಲ ಬಡಿಯೋರಿಲ್ಲ ಕೊಲ್ಲೋರಿಲ್ಲ ಅಂದ್ಬಿಟ್ಟು ಅವ ಹೇಗೆ ಚಿಂತೆ ಮಾಡ್ತಾನೆ. ಈ ಗುಣ ವಿಶೇಷ ಪಡೆದುಕೊಳ್ಳೋದು ಅತೀವ ಕಷ್ಟ ಅಂತೇಳಿ ಕಾಣ್ಬೋದು ನಿಮಗೆ. ಆದರೆ ಅಭ್ಯಾಸ ಮಾಡ್ತಾ ಏನಪ್ಪ ನಮ್ಮಂಥವ್ರು ಯಾವುದು ಬಿಡ ಅಂತ ಅಲ್ಲ ಅಭ್ಯಾಸ ಮಾಡ್ತಾ ತಾನಾಗೆ ಬಂದುಬಿಡ್ತಾವೆ. ಅದೇ ಅಭ್ಯಾಸ ಸ್ವಾಭಾವಿಕ. ಅದಕ್ಕೆ ನಮ್ಮ ಸರಿ ಹೇಳ್ತಾ ಇರ್ತೇನೆ, ಸೈಕಲ್ ಕಲಿಸ್ಬೇಕಾದ್ರೆ ಒಬ್ಬ ಹಿಂದೆ ಸೀಟ್ ಹಿಡಿತಾನೆ, ಪೂರಾ ಪೆಡ್ಲ್ ಹೊಡಿ, ಮುಂದೆ ನೋಡು, ಬ್ರೇಕ್ ಹಚ್ಚು, ಅವ್ರು ಬಂದಾರ ನೋಡಿ ಇತ್ಲ ತಗೋ, ಅವ್ರು ಹೀಗೆಲ್ಲ ಹೇಳ್ತಾ ಇರ್ತಾನೆ. ಅವ ಅಗ್ದಿ ಲಕ್ಷ ಕೊಟ್ಟು ಬ್ರೇಕ್ ಹಿಡಿ ಅಂತ ಅವ ಎಲ್ಲ ಹೇಳ್ದೆ ಮಾಡ್ತಾನೆ. ಯಾವಾಗ ಸಾಲಿ ಬೇಷಂಗೆ ಅವ ಕಲ್ತಂದ್ರೆ ಬಿಟ್ಟು ಮಾತಾಡ್ಕೊಂತ ಪಟ್ ಗಾಡಿ ಎರಡೂ ಕೈಲಿ ಬಿಟ್ಟು ಹೊಡಿತಾರೆ.
ಅಂಥವ್ರು ನಡೀತಾವೆ. ಹಂಗೆ ಅಭ್ಯಾಸ ಮಾಡ್ತಾ ಹೋದ್ರೆ ರೂಢ ಆಗ್ತದೆ. ಅದು ಅಭ್ಯಾಸ ಶರೀರಕ್ಕೆ ಹೆಂಗೆ ಹಿಡಿತಿರೋ ಹಂಗೆ ಅಭ್ಯಾಸ. ಶರೀರನೂ ಹಂಗದ, ಮನಸ್ಸು ಹಂಗದ. ಹೆಂಗೆ ಶರೀರನೂ ನೀ ಅಭ್ಯಾಸ ಮಾಡ್ದಂಗೆ ಇರ್ತದೆ. ದಿನ ಆಸನ ಪ್ರಾಣಾಯಾಮ ಮಾಡ್ಕೊಂಡು ಹೋಗು, ಅವ್ರು ನಿನ್ನ ಶರೀರ ಗಟ್ಟಿ, ಸ್ವಾಭಾವಿಕ ಗಟ್ಟಿರ್ತೈತಿ. ಹೌದಾ? ಏನಾರು ತಿನ್ಕೊಂತ ಉಣ್ಣಾಕ ಅಷ್ಟ ಗಟ್ಟಿ, ಏನು ಮಾಡೋದು ಬೇಡ ಅಂತಂದ್ರೆ ಕೇಳ್ತೈತಿ. ನಮ್ಮವರು ಸಾವುಕಾರ ಇದ್ದಕ್ಕೆ ಏನು ಬೇಕಾದ, ಏನು ಕೆನೆ ತಿನ್ನು, ಬೆಣ್ಣೆ ತಿನ್ನು, ಬಸಂತ ತಿನ್ನು, ಏನು ಬೇಕಾದ ತಿನ್ಕೊತ ಇದ್ದೆ. ಡಾಕ್ಟ್ರು ದಿನ 4 ಮೈಲ್ ನಡೆದ ಮೇಲೆ ಆಕಿ ಡಾಕ್ಟ್ರ್ ಕಡೆ ಹೋದ್ರೆ ಡಾಕ್ಟ್ರ್ ಹೇಳ್ತಾರೆ, ದಿನ 4 ಮೈಲ್ ನಡೆದು ಆಮೇಲೆ ನನ್ನ ಕಡೆ ಬಾ, ಇಲ್ಲಿ ಬರಬೇಡ ನನ್ನ ಕಡೆ. ಡಾಕ್ಟ್ರಿಗೂ ನೋಡೋಕೆ ಆಗಂಗಿಲ್ಲ ಅವಾಗ. ಅದು ಶರೀರ. ಅದಕ್ಕೆ 5 ಉದಾಹರಣೆ ಕೊಟ್ಟೆನ. ಎದ್ರದ್ದು ಖಡ್ಗದು ಚೂರಿ ಹೋಗಿತಾನ ಹೆಣ್ಮಗಳಿಗೆ ಸರ್ಕಸ್ನಾಗ. ಚೂರಿ ಅವ್ನು ಬೇಕಾದ ಹಿಂದಾಡೆ ಪ್ರಯತ್ನ ಮಾಡಲಿ, ಅದು ಇಲ್ಲಿ ಹೊಡಿಬೇಕಂತ ಆಗೋದೇ ಇಲ್ಲ. ಶರೀರಕ್ಕೆ ಒಂದು ಹೊಡ, ಹಂಗೆ ಮನಸ್ಸಿಗೆ ಒಂದು ಹೊಡ. ಅದಕ್ಕೆ ನೀನು ಮನುಷ್ಯನ ಬಗ್ಗೆ ತಂದೆ ಕೂಡ ಮಗ ಪೇಟೆಗೆ ಹೋಗಿರ್ತಾನೆ, ಅಪ್ಪ ಇಂಥದ್ದು ಬೇಡಿದ್ರೆ ನಾನು ಕೊಡಿಸೋಲ್ಲ, ಅಪ್ಪ ಬಡಿತಾನೆ ಅಂತಂದ್ರೆ ಅವು ಬಿಡಾಕ ರೂಢ ಆಗಿಬಿಡ್ತಾನೆ. ಇಂಥದ್ದು ಬಿಡಂಗಿಲ್ಲ ನಮ್ಮ ಅಪ್ಪಗೆ. ಅದಕ್ಕೆ ಅಕ್ಬರ್ ಬೀರ್ಬನ್ ಕತೆ ಹಸಿರು ತಂದ್ರೆ ಬಡಿದು ಬಾಯಿಗೆ, ಅಂದ್ರೆ ಹಸಿರು ಹಿಡಿದ್ರೆ ತಿನ್ನೋದೇ ಇಲ್ಲ. ಹಂಗೆ ವಿಶೇಷ ಅದು ಅಭ್ಯಾಸ ಮಾಡ್ತಾರೆ. ಅದಕ್ಕೆ ಮನಸ್ಸಿನ ಬಗ್ಗೆ ಕೃಷ್ಣ ಎಷ್ಟು ಚಂದ ಹೇಳಿ, ಏನಪ್ಪ ಕೃಷ್ಣ ಮನಸ್ಸನ್ನು ಹಿಡಿಯೋಕೆ ಆಗಂಗಿಲ್ಲ ನಮಗೆ, ವಾಯುಗೆ ಹಿಡಿಬೋದಪ್ಪ ಇನ್ನು ಮನಸ್ಸಿನ ಹಿಡಿಯೋಕೆ. ಅವಾಗ ಕೃಷ್ಣ ಹೌದಪ್ಪ ನೀ ಅನ್ನೋದು ಬರುವೆ, ಯಾವಾಗ ಇಟ್ಟಿಲ್ಲ ಬುದ್ಧಿಲ್ಲ ಅನ್ನಂಗಿಲ್ಲ. ಹೌದಪ್ಪ ನೀವು, ಆದರೆ ಅಭ್ಯಾಸ ಏನದು ಕೌಂತೆಯ ವೈರಾಗ್ಯ. ಅಭ್ಯಾಸ ಮಾಡಿ ವೈರಾಗ್ಯ ಬಂತು ಅಂದರೆ ಮನಸ್ಸು ಹಿಡಿಯೋಕೆ ಸಾಧ್ಯ ಅದ. ಏನು ದೊಡ್ಡ ಮಾತಪ್ಪ ಅಂದರೆ ಅಭ್ಯಾಸದ ಬಗ್ಗೆ ಜೋರ, ಅಭ್ಯಾಸ ವೈರಾಗ್ಯ. ಹಂಗೆ ಯಾವುದೇ ವಿಷಯ ಅದನ್ನೇ ಮಾಡ್ತಾ ಪುನಃ 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 ಗಟ್ಟಿ ಮಾಡ್ಕೊತ. ಅಭ್ಯಾಸ ಅಂದರೆ ಏನಂತಾರೆ, ಅಭ್ಯಾಸ ಏನ ಪುನಃ ಪುನಃ ಅದನ್ನೇ ಮಾಡೋದು ಅಭ್ಯಾಸ. ಅಭ್ಯಾಸ ಮತ್ತೊಂದು ಏನಿಲ್ಲ, ಪುನಃ ಪುನಃ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನೇ ಗಟ್ಟಿ ಮಾಡ್ಕೊಳ್ಳೋದು, ಇದಕ್ಕೆ ಅಭ್ಯಾಸ. ಹಂಗೆ ಮಾಡ್ತಾ ಅವಾಗ ತಾವ ಆಯಿತು. ತನ್ನ ಒಬ್ಬ ಲೌಕಿಕವಾಯ್ತು ಅವ್ರು, ಒಬ್ಬ ಉದ್ಯೋಗ ಮಾಡ್ತಿರ್ತಾರೆ ಅವರು. ಪ್ರಗತಿ ಸಾಧಿಸಿ ವಿಜಯ ಆಗಬೇಕೆಂದು ಬಯಸೋಣ ಈ ಗುಣ ಪಡೆದು. ಅಂದರೆ ತಾಳ್ಮೆ, ಗಬಕ್ನ ಇವತ್ತು ನಾಳೆ ಲಾಭ ಮಾಡ್ಕೊಳಕೊಂಡ್ರೆ ಆಗೋ ಮಾತಲ್ಲ. ಅಂಥವ್ರು ಲಗಡ ದುಃಖ ಕೊಟ್ಟಾರೆ, ಮ್ಯಾಲೆ ಏಳಲಾರ್ದಷ್ಟು ದುಃಖ. ಇವತ್ತಿದ್ದು ಹಂಗಾಗಂಗಿಲ್ಲ. ಸಾವಕಾಶ ಮುಂದೆ ಹೋದ ಪ್ರಗತಿ ಸಾಧಿಸ್ಲಿಕ್ಕೆ ಆಗ್ತದೆ. ಅತ್ಯಂತ ಸಫಲ ಉದ್ಯೋಗಸ್ಥ ಇಂಡಸ್ಟ್ರಿಯಲಿಸ್ಟ್ ಅವನು ಕೂಡ ತನ್ನ ಒಳಗೂ ಹೊರಗೂ ಸಾಕಷ್ಟು ಆತ್ಮಸಂಯಮ ಹೊಂದಿರಬೇಕು. ಇದಕ್ಕೆ ಉದಾಹರಣೆ, ಅರ್ಬಿ ಅಂಗಡಿಗೆ ಹೋಗಿರ್ತೀವಿ, ಬಾ ತಗೋ, ಇದು ನೋಡಿ ಸಾವುಕಾರ ಆಯ್ತಾ. ಅವ್ನು ಯಾವ ತೊಗೊಳಕ್ರೆ ಬೈತಾನೋ, ಇಲ್ಲರಿ ಸಾವುಕಾರ ಅಲ್ಲಿ ಬೇಕಾದ್ರೆ ಹೋಗಿ ಬರ್ರಿ, ನೀವು ಬೇಕಾದ್ರೆ ಮತ್ತು ನೀವು ಇಲ್ಲೇ ಬರ್ತೀರಿ, ನೀವು ನಮ್ಮ ಭಾಳ ಸೋವಿರಿ ನಮ್ಮಲ್ಲೇ, ಮುಂದಿನ ಸಲ ಬರ್ರಿ, ಇದಕ್ಕಿಂತ ಹೊಸ ಸ್ಟಾಕ್ ಬಂದಿರದ ಮತ್ತೆ ತೊಗೊಂಡೋಗ್ರಿ. ಬೈದಿನ ಅವಾಗ ಸುತ್ತಿಡ್ಬೇಕಾದ್ರೆ ಒಂದು ತಾಸು ಹಿಡಿತಿರ್ತಾವ. ಆದ್ರೆ ಬೈಯಂಗಿಲ್ಲ, ಎದಕ್ಕೆ ತಡ್ಕೋತಾನೆ, ಮತ್ತೆ ಗಿರಾಕಿ ಬಿಟ್ಟು ಹೋಗಬಾರ್ದು ಅಂತ ಈ ಒಂದು ಸಣ್ಣ ಒಂದು ಸಾಧಕ ಯಾವುದಕ್ಕೆ ಗಿರಾಕಿ ಬಿಟ್ಟು ಹೋಗಬಾರ್ದು ಅಂತ. ಅದಕ್ಕೆ ಉದಾಹರಣೆಗಳು ಕೊಟ್ಟರೆ ಮಾತು. ಆಫೀಸ್ನಾಗ ಸಾಹೇಬ ಬೈತಾನೆ, ಅವ್ಗೇನು ತಿರುಗಿ ಬೈತಾನೆ, ನೀವು ಯಾಕೆ ಸಾರ್ ಮಾಡ್ದ ಪಗಾರ? ಮತ್ತವರು ನನಗೆ ಹಿಂಗಂದ ಅಂತೀರಿ, ಅದು ರಗಡ ಅಂತಾನ, ಅದನ್ನು ಅನ್ನಿಸ್ಕೋತೀರಿ, ಬೇರೆದವ್ರು ಅಯ್ಯಯ್ಯೋ ಹಿಂಗಂದ ಅಂತೀರಿ. ಅದು ಸಂಯಮ ಅನ್ನೋದು ಬೇಕು ಅನ್ನೋ ಸಲುವಾಗಿ ಸಾಕಷ್ಟು ಆತ್ಮಸಂಯಮ ಹೊಂದಿರಬೇಕು. ಆತ್ಮಸಂಯಮ ಅಂತಾರಕ್ಕೆ ಆತ್ಮಸಂಯಮದಿಂದ ಮಾತು ಬೇರೆ ಶಬ್ದ ಪ್ರಯೋಗ ಇರ್ತದೆ, ಆಗಲಿಲ್ಲ. ಅದಕ್ಕೆ ಅದು ಆತ್ಮಕೋಪ, ಇಂದ್ರಿಯ ಮನಸ್ಸು ಬುದ್ಧಿ ಇರುತ್ತವೆ. ಅಲ್ಲ ಹೊರಗಿನ ಆಗುಗಳಿಂದ ಸುಲಭವಾಗಿ ಪ್ರಕ್ಷುಬ್ಧ ಹಿಂಗಾತ. ಇದಕ್ಕೆ ಪ್ರಕ್ಷುಬ್ಧ ಅಂತ. ಪ್ರಕ್ಷುಬ್ಧಗೊಳ್ಳದೆ ಶಾಂತ ಮನಸ್ಕನ ಆಗಿರಬೇಕು. ಯಾವುದೇ ಲೌಕಿಕ ಸಾಧಿಸಬೇಕಾದ್ರೂ ಶಾಂತ ಮನಸ್ಸು. ಆಮೇಲೆ ಪಾರಮಾರ್ಥ ಸಾಧಿಸಿ ಎಷ್ಟು ಬೇಕಾದ್ರು ಅದು ಭಾಳ ಬೇಕು. ಅದಕ್ಕೆ ತನ್ನ ಅಚಲವಾದ ದೃಢ ಮನಸ್ಸು ಒಳ್ಳೆಯವನಾಗಿರಬೇಕು, ಯಾವುದೇ ಒಂದು ಸಾಧಿಸ್ಬೇಕಾದ್ರೆ. ಹಾಗಿದ್ದರೆ ಅವನು ವಿಜಯವನ್ನು ಪಡೆಯಲು ಸಾಧ್ಯ. ಇದು ಲೌಕಿಕ ವಿಚಾರ. ಆಧ್ಯಾತ್ಮಿಕ ಇದು ಮಾನಸಿಕ ಸ್ಥಿತಿಯು 1000 ಪಾಲು ಹೆಚ್ಚಬೇಕದು. ಏನು ಸಂಯಮ ಅನ್ನೋದು ಲೌಕಿಕದೊಳಗೆ ಎಷ್ಟು ಬೇಕೋ ಅದಕ್ಕಿಂತ 1000 ಪಾಲು ಬೇಕು. ಒಟ್ಟಿನೊಳಗೆ ವ್ಯವಹಾರದಲ್ಲಿ ಆಗಲಿ ಇದು ಬಿಟ್ಟಿಲ್ಲ, ಲೌಕಿಕ ಬಿಟ್ಟು ಪಾರಮಾರ್ಥ ಇಲ್ಲ. ಇದಕ್ಕೆ ಹೊಂದಿಸ್ಕೊಂಡು ಅತ್ಲ ಹೋಗ್ರಿ, ಇಷ್ಟೇ ಕೆಲಸ. ಇದ್ರಾಗ ಹೆಂಗೆ ಸಂಯಮ ಮಾಡ್ತಿರೋ ಅಲ್ಲಿ ಸಂಯಮ ಮಾಡಲಿ, ಅದು ಭಾಳ ಸಂಯಮ ಬೇಕು. ಅದಕ್ಕಲ್ಲೇ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ವಿಜಯ ಬಯಸು ಆಗ ಹೊಂದಿರಲೇಬೇಕು ಅಂತ ಹೇಳ್ದಂಗೆ ಆಗಿ ಇದನ್ನು ಇದು ಮಾಡಿ. ಇನ್ನು ಮುಂದಿಂದ ಹೇಳ್ತಾರೆ ಯಾವುದಕ್ಕಪ್ಪ ತಿತಿಕ್ಷಾ ಈ ವಿಷಯವಾಗಿ ಬಹಳ ಚೆಂದ ಹೇಳ್ತಾರೆ. ಇದನ್ನು ನೆನ್ಪಿಟ್ಟು ನೋಡಿ. ಸಹನಂ ಸರ್ವ ದುಃಖಾನ
ಅಪ್ರತೀಕಾರಪೂರ್ವಕಂ ಚಿಂತಾವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಗೊತ್ತಾತ ಏನು? ಸಹನ ಮಾಡೋದು ಯಾವುದು? ಸರ್ವ ದುಃಖಾನ, ಏನೇನು ದುಃಖಗಳು ಬರ್ತಾವೋ ಅವೆಲ್ಲವನ್ನು ಸಹನ ಮಾಡಬೇಕು. ಹ್ಯಾಂಗಪ್ಪ? ಅಪ್ರತಿಕಾರ. ಅದು ಯಾಕೆ ಬಂತು? ಪ್ರತಿಕಾರ ಮಾಡೋಂಗಿಲ್ಲ ಅದಕ್ಕೆ. ಬರ್ರಿ ಸಹನ ಮಾಡಿ. ಅದು ಅಪ್ರತಿಕಾರಪೂರ್ವಕಂ ಚಿಂತಾವಿಲಾಪರಹಿತಂ, ಅದಕ್ಕೆ ಚಿಂತೆನೂ ಇಲ್ಲ, ದುಃಖ ವಿಲಾಪನೂ ಇಲ್ಲ. ಹಂಗೆ ಅದಕ್ಕೆ ಸಾ ತಿತಿಕ್ಷಾ, ಸ್ತ್ರೀಲಿಂಗದ ಸಾ ಅಂದ್ರೆ ನೀವು ಸಂಸ್ಕೃತದವ್ರು. ಸಾ ತಿತಿಕ್ಷಾ ನಿಗದ್ಯತೆ. ನೋಡಿ, ದುಃಖವನ್ನು ಸಂಭವಿಸಿದಾಗ ಅವುಗಳನ್ನು ವಿರೋಧ ಮಾಡಲಾರ್ದು ಯಾಕೆ ಬಂತಪ್ಪ ಅಲ್ಲ, ಮನಸ್ಸಿನಲ್ಲಿ ಅಯ್ಯೋ ಹಿಂಗಾತ, ಇಂಥದ್ದು ಬರ್ಬೇಕನ್ನ, ದೇವ್ರ ರಗಡು ಊದಿನ ಕಡ್ಡಿ ಹಚ್ಚನ್ನ ನಾ ರಗಡು ಮಾಡ್ತೀನಿ, ಹಿಂಗೆ ಮಾಡೋಂಗಿಲ್ಲ. ಮತ್ತು ಶೋಕ ಸಂತಪ್ತರಾಗದೆ ಸಹಿಸಿಕೊಂಡು ಇರುವುದನ್ನೇ ಹಂಗೆ ಏನು ಇರ್ತಾರೋ ಹಂಗೆ ಯಾವುದು ಅದಕ್ಕೆ ತಿತಿಕ್ಷಾ ಅಂತ. ಹಿಂದಾದ್ರೂ ವಿಸ್ತಾರ ಮಾಡಿದ್ರೆ ಇದು ಅದನ್ನೇ ವಿಶೇಷವಾಗಿ ಎಷ್ಟು ಚಂದ ಹೇಳ್ಯಾರ. ಸಹನಂ ಸರ್ವ ದುಃಖಾನ, ಒಂದು ದುಃಖಲ್ಲ, ಅನೇಕ ಥರದ ದುಃಖಗಳು. ಸರ್ವ ದುಃಖಾನ ಅಪ್ರತಿಕಾರಪೂರ್ವಕಂ ಚಿಂತಾವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ತಿತಿಕ್ಷೆ ಅಂತೇಳಿ ಹೇಳ್ತಾರಪ್ಪ ಅಂಥೇಳಿ ಅದಕ್ಕೆಲ್ಲ ಹೇಳಿದ್ರು. ನೋಡಿ, ನಾಲ್ಕನೇದಾಗಿ ತಿತಿಕ್ಷಾ, ಶಮಧಮ ಉಪರತಿ ತಿತಿಕ್ಷಾ. ಇದು ತಿತಿಕ್ಷಾ ಶಂಕರಾಚಾರ್ಯ ವಿವರಣೆ ಮಾಡ್ತಾರೆ. ತಿತಿಕ್ಷೆ ಅಂದರೆ ಸಹಿಷ್ಣುತ್ವ, ಸಹನ ಮಾಡಿ. ಎಲ್ಲ ಧರ್ಮ ಸಹನೇನು ಶ್ಲಾಘನೀಯವಾದ ಗುಣ ಅಂತೇಳ, ಇದು ಒಪ್ಪತಕ್ಕಂಥ ಮಾತು ಅಂತ ಹೇಳ. ಧರ್ಮದ ಶಿಸ್ತನ್ನು ಪರಿಪಾಲಿಸುವಾಗ ಬಂದ ಅನಿವಾರ್ಯ ಎಡರುತೊಡರಿ ಯಾವ ಪ್ರತಿಭಟನೆಯನ್ನು ಮಾಡದೆ ತಲೆ ಬಾಗಬೇಕು. ಈ ತಿತಿಕ್ಷಾ ನೋಡಿ, ಧರ್ಮರಾಜ ತಿತಿಕ್ಷೆ ಹೇಳಿದಂತ ಮುಂದಿನ ಮಾತ ಗೊತ್ತಿಲ್ಲ, ಮುಂದಿನ ಎತ್ತಕ್ಕೆ ಹೋಗಲಿಲ್ಲ ಅಂತ ಅವ್ರು ಮಾಸ್ತರ ಬಡ್ದಂತ. ಏನಲ್ಲೇ ನೀವು ಸಹನ ಮಾಡಂದಿರಲ್ಲ, ಬಡಿಗೆ ಮುರಿದ್ರು ಸುಮ್ಮನೆ ಕುಂತಂತಾವ, ಬಡಿಗೆ ಮುರಿದ್ರು ಏನಿಲ್ಲ, ಮತ್ತು ಮುಂದಿನ ಕಾಲ ಮತ್ತು ಇದೇ ಹಂಗೋ ಇಷ್ಟು ಮಾಡಿದ್ರು ಮತ್ತು ನೀವು ಹೇಳಿದ್ರಿ ನೀವು ಸಹನ ಮಾಡಬೇಕು ಅಂತ, ಅದಕ್ಕೆ ಹಬ್ಬ ಅನ್ನಂತಾವ ಮಾಸ್ತರ್. ಹಂಗೆ ಅಷ್ಟು ಸಹನ ಮಾಡು. ಹಂಗೆ ತಿತಿಕ್ಷಾ ಅಂದರೆ ಸಾಧನೆ ಶಂಕರಾಚಾರ್ಯರು ವಿವರಣೆ. ತಿತಿಕ್ಷಾ ಸಹಿಷ್ಣು, ಸಹನ ಮಾಡೋದು. ಎಲ್ಲ ಧರ್ಮದಲ್ಲಿಯೂ ಸಹನೇನು ಶ್ಲಾಘನೀಯ ಗುಣ ಅಂತಂದ. ಧರ್ಮದ ಶಿಸ್ತನ್ನು ಪರಿಪಾಲಿಸುವಾಗ ಬಂದ ಅನಿವಾರ್ಯ ಎಡರುತೊಳು ಬರತಾವೆ. ಯಾವ ಪ್ರತಿಭಟನೆ ಮಾಡದೆ ತಲೆ ಬರಲಿ ಬಿಡಪ್ಪ. ಕಷ್ಟ ಸಂಕಷ್ಟ ಸಮಾಧಾನ ಚಿತ್ತ ಸಹಿಸಿಕೊಳ್ಳೋದೇ ತಿತಿಕ್ಷಾ ಅಂತೇಳಿ ಹೇಳಿ. ತಿತಿಕ್ಷಾ ಅಂತ ಇಲ್ಲಿ ಹೇಳಿ ಕೆಲಸ ಅಂದರೆ ಸಹನ ಮಾಡಿಕೊಳ್ಳುವಂಥದ್ದು, ಇದು ಸಹನೆ ಅನ್ನುವಂಥದ್ದು, ಇದಕ್ಕೆ ತಿತಿಕ್ಷಾ ಅಂತ. ಇದಕ್ಕನೆ ಒಂದು ರೀತಿಯಿಂದ ಮಹಾತ್ಮರು ಇದಕ್ಕೆ ತಪಸ್ಸು ಅಂತೂ ಅಂದಾರೆ. ನಿನಗೆ ಅಧ್ಯಾತ್ಮ ಸಾಧನೆ ಮಾಡಬೇಕು. ಅಧ್ಯಾತ್ಮ ಸಾಧನೆ ಏನೇನು ಅಡಚಣೆ ಬರ್ತಾವೋ ಆ ಅಡಚಣೆಗಳನ್ನು ಅವನ್ನ ಸಹನ ಮಾಡ್ಕೋತಿಲ್ಲ, ಅದನ್ನು ಸಹನ ಮಾಡೋದು ತಪಸ್ಸು ಅಂತ ಹೇಳಿ ರಮಣ ಮಹರ್ಷಿಗಳು ಅತ್ಲಾಗ ಹೇಳ್ತಾರೆ. ಇದು ತಪಸ್ಸನ್ನು ಅಂದ್ರೆ ನೀ ಆ ತಪಸ್ಸು ಅಂತ ತಿಳಿ ಬರ್ರಿ ಬಿಡು, ಕಷ್ಟ ಬರುವ ಇವನು ಸಹನ ಮಾಡ್ಕೊಂಡು ಹೋಗೋದು ಅಂದ್ರೆ ಅದು ನೀ ಸಾಧಿಸ್ದಿ ಅಂದ್ರೆ ಅದೊಂದು ದೊಡ್ಡ ತಪಸ್ಸು. ಆ ತಪಸ್ಸನ್ನು ಮಾಡಿದೆ ಅಂದರೆ ನಿನಗೆ ಮುಖ್ಯ ಗುರಿ ಅದು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಇದೆ ಎಲ್ಲ ಪ್ರತಿಭಟನೆ ಮಾಡಿ ತಲೆಬ ಕಷ್ಟ ಸಂಘರ್ಷ ಸಮಾಧಾನ ಚಿತ್ತ ಸಹಿಸಿಕೊಳ್ಳುವುದೇ ತಿತಿಕ್ಷಾ. ಇದಕ್ಕೆ ನೀವು ಬೇಕಾದಂಗೆ ಚಿಂತನೆ ಮಾಡಿ ನೋಡಿ, ಬೇಕಾದಂಗೆ ನೀ ಕೊನೆ ಆಧ್ಯಾತ್ಮ ಚಿಂತನೆ ಮಾಡಿ. ಅದು ಮುಟ್ಟಿದ ಮೇಲೆ ಮಾಡ್ತದೆ ಆಗ್ತಾರೆ. ಆದರೆ ಈಗ ಒಂದು ಸ್ವಲ್ಪ ಅತ್ಲಾಗ ಉಳಿಕೆ ಅಂತಂದರೆ ವಿಚಾರ ನೋಡಪ್ಪ, ಕಷ್ಟಗಳು ಎದಕ್ಕೆ ಬರ್ತಾವ? ಕಷ್ಟ ಪ್ರಾರಬ್ಧ ಇದಕ್ಕೆ ಕಷ್ಟ ಕೊಡ್ತೈತಿ. ಗುಣವಂತ ಮಾಸ್ತರ ಕೇಳಿ ಕೊನೆಯ ಹೊತ್ತಿ ಬೆಟ್ಟ ಅಂತ ಹೋಗಿದ್ದೆ. ಯಪ್ಪ ಪ್ರಾರಬ್ಧ ನಿನಗೇನೈತಪ್ಪ? ಪ್ರಾರಬ್ಧ ಐತಿ ದೇಹಕ್ಕೆ. ಸುಖ ದುಃಖಗಳು ಯಾವುದಾಗ? ಪ್ರಾರಬ್ಧದಿಂದ ಸುಖ ಕೊಡೋದು ದುಃಖ ಕೊಡೋದು. ಸುಖ ಕೊಡ್ತು ಅಂದರೆ ಸುಕೃತಪ್ಪ ಅಂತೀರಿ, ದುಃಖ ಕೊಡ್ತಂದ್ರೆ ಹಣೆ ಬಾರ ಅಂತೀರಿ. ಇಷ್ಟ ಶಬ್ದ ಪ್ರಯೋಗ ಅದ. ಅವೆರಡು ಸುಖ ದುಃಖ ಅವೆಲ್ಲ ಪ್ರಾರಬ್ಧದಿಂದ. ಪ್ರಾರಬ್ಧ ಅಂದರೆ ಯಾರು ಮಾಡಿದ್ದು? ಮತ್ತೆ ಅಲ್ಲಿಗೆ ಹೋಗ್ರಿ ನೀವು. ಪ್ರಾರಬ್ಧ ಅಂದರೆ ಯಾರು ಮಾಡಿದ್ದು? ನೀ ಮಾಡಿದ್ದ. ಪ್ರಾರಬ್ಧ ಅವ ಮಾಡಿದ್ದು ನಿನಗೆ ಬರೋದು, ನೀ ಮಾಡಿದ್ದು ಅವ್ನಿಗೆ ಹೋಗೋದಿಲ್ಲ. ನೀ ಮಾಡಿದ್ದ ನಿನಗೆ ಪ್ರಾರಬ್ಧ ಅಂತಾರೆ. ನೀ ಮಾಡಿದ ಪುಣ್ಯಕರ್ಮ ಸುಖವನ್ನು ಕೊಡ್ತದೆ, ಪಾಪಕರ್ಮ ದುಃಖವನ್ನು. ಹೌದಾ? ಇವನು ಸ್ವಲ್ಪ ನಾವು ಚಿಂತನೆ ಮಾಡಿದರೆ ಅರ್ಥ ಆಗಿ ನೋಡು. ದುಃಖ ಬಂತಪ್ಪ, ಯಾಕೆ ದುಃಖ ಬಂತಪ್ಪ? ಇದು ದುಃಖ ಭಗವಂತ ನನಗೆ ಕೊಟ್ಟ ಭಾಳ ಚಲೋ ತಂದೆ. ಯಾಕೆ?
ದುಃಖ ಹೋತು ಅಂದ್ರೆ ಆ ದುಃಖ ಅನುಭವಿಸಿದೆ. ದುಃಖ ಅನುಭವಿಸಿದ್ರೆ ಎದ್ರ ಬ್ಯಾಲೆನ್ಸ್ ಕಡಿಮೆ ಆಯ್ತು? ಹೌದಲ್ಲ, ಪಾಪದ ಬ್ಯಾಲೆನ್ಸ್. ಮತ್ತು ಉಪಕಾರ ಮಾಡ್ದಂಗಲ್ಲ ಏನು ಭಗವಂತ ಕಷ್ಟ ಭಗವಂತ ಅಂದರೆ ಆ ಪಾಪ ಹೋಗಿಸ ಬೇರೆ ಯಾವ ಉಪಾಯನೂ ಇಲ್ಲ. ಪಾಪ ಅದು ಹಿಂದಿನ ಪಾಪ ಇಷ್ಟು ಪುಣ್ಯ ಮಾಡ್ತಾನೆ ಆ ಪಾಪ ಹೋಗುದಿಲ್ಲ. ಯಾವಾಗಲೂ ಪಾಪ ಪುಣ್ಯಗಳಿರ್ತಾವಲ್ಲ, ಭಾಳಷ್ಟು ಪುಣ್ಯ ಮಾಡಿಪ್ಪ, ಅದ್ರ ಮೈನಸ್ ಮಾಡಿ ಉಳಿದದ್ದು ಪುಣ್ಯ ಅನುಭವಿಸಿಲ್ಲ. ಪಾಪದ ಫಲ ಪಾಪ ಉಣ್ಣಬೇಕು, ಪುಣ್ಯದ ಫಲ ಉಣ್ಣಬೇಕು. ಪುಣ್ಯದ ಫಲವನ್ನು ಬೇರೆ ಕೊಡ್ಲಿಕ್ಕಾಗ್ತದೆ. ಲಾಟ್ರಿ ಹತ್ತಪ್ಪ, ಏನು ಮಾಡ್ತೀನಿ ನೀನು, ಬೇರೆ ಕೊಡೋಕೆ ಬರ್ತಿಲ್ಲ, ದುಡ್ಡು ಬಂತು ಬೇರೆ ಕೊಡ್ತೀನಿ. ಹೌದಾ, ಸಾಲ ಮಾಡಿದ್ದೀಪ್ಪ, ಸಾಲ ಪತ್ರ ಯಾರು ಕೊಟ್ರೆ ನೀನೇ ತೀರಿಸ್ಬೇಕದನ್ನ, ಏನು ನಿಂದದು? ಅದಕ್ಕೆ ಅದು ಭಗವಂತ ಎಂಥ ಉಪಕಾರ ಮಾಡಿಪ್ಪ, ಈ ದುಃಖವನ್ನು ಕೊಟ್ಟು ಈ ದುಃಖವನ್ನು ಅನುಭವಿಸ್ತೀನಿ. ದುಃಖ ಅನುಭವಿಸಿದ್ರೆ ನನಗೆ ಪಾಪದ ಬ್ಯಾಲೆನ್ಸ್ ಈ ಥರ ವಿಚಾರ ಮಾಡಿದರು. ಅವಾಗೇನಾಗ್ತದೆ, ನಿನಗೆ ಅದು ಪಾಪ, ಅದಕ್ಕೆ ದುಃಖ ಕಷ್ಟ ಬಂದಾಗ ದುಃಖ ಅಂತ ಅನಿಸೋದಿಲ್ಲ. ದುಃಖ ಬೇರೆ, ದುಃಖದ ಅನುಭವ ಬೇರೆ. ಹೆಂಗೆ ಅಭಾವ ಬೇರೆ, ಅಭಾವದ ಅನುಭವ ಬೇರೆ. ಅಭಾವದ ಅನುಭವ ಅಂದ್ರೆ ಏನು? ಈಗ ನೋಡಿ, ಟಿ ವಿ ಮೊದಲು ಇದ್ದಿದ್ದಿಲ್ಲ, ಟಿ ವಿ ಮೊದಲಿದ್ದ. ಅವಾಗ ಟಿ ವಿ ಅಂತ ಬೇಕಾಗಿತ್ತು ಅನ್ನಿಸ್ತದೆ? ಇಲ್ಲ. ಟಿ ವಿ ಬಂದಮೇಲೆ ಅವ್ರ ಮನೆಗೆ ಐತಿ, ನಮ್ಮ ಮನೆಗಿಲ್ಲ, ಅವ್ರ ಮನೆಗೆ ಐತಿ. ಇದಕ್ಕೆ ಅನುಭವ ಅಂತ, ಅಭಾವದ ಅನುಭವ. ಆವಾಗ ಅಭಾವ ಇತ್ತು, ಇದ್ದಿದ್ದಿಲ್ಲ ನಿನಗೆ ಟಿ ವಿ ನಿಮ್ಮ ಮನೆಯಾಗಿಲ್ಲ. ಅವಾಗ ಚಿಂತೆ ಹಾಕಿತ್ತೇನೆ ನಿನಗೆ? ಮೊಬೈಲ್ ಇದ್ದಿದ್ದಿಲ್ಲ, ಚಿಂತೆ ಹಾಕಿತ್ತೇನೆ? ನಡೀತಿಲ್ಲ ವ್ಯವಹಾರ. ಪತ್ರ ಬರೀತಿದ್ರಿ, ಯಾರು ಹೇಳಿ ಕಳಿಸ್ತಿದ್ರಿ, ಅಂತ ಸತ್ತಾಗ 10 ಮಂದಿಗೆ ಹೇಳಿ ಕಳಿಸ್ತಿದ್ರಿ. ಈಗೇನಿಲ್ಲ, ಈಗ ಕಲಾಸ್ ಐದು ಅಲ್ಲ, ಉಪಯೋಗ ಮಾಡ್ಕೋಬೇಕಾರೆ, ಆದರೆ ದುರುಪಯೋಗ ಆಗೋದು ದುಃಖ. ಹಂಗೆ ನಾವು ಯಾವುದೇ ರೀತಿಯವ್ರ ಶರೀರಕ್ಕೆ ದುಃಖ ಬರ್ತದೆ, ನನಗಲ್ಲ ಅಂತ ತಿಳ್ಕೊಂಡು ಟಾಪ್ ಲೆವೆಲ್ ಇದು, ಅತಿ ಮೇಲಿಂದದು. ನಾನು ಆತ್ಮ, ನಾ ಶರೀರ. ಪ್ರಾರಬ್ಧ ಎದಕ್ಕೆ ಬಂತು? ಶರೀರಕ್ಕೆ. ನನಗೆ ನಾ ಆತ್ಮಸ್ವರೂಪ, ನಾನು ಕೊಲ್ಲ ಅಂದರೆ ಆತ್ಮಸ್ವರೂಪ ಅನ್ನುವಂಥ ಕೊನೆಗೆ ಬಂತು ಅಂದರೆ ನನಗೆ ಅಲ್ಲಿ ದುಃಖ. ಅಂದರೆ ಈ ಥರ ಸಹನ ಮಾಡ್ಕೊಳ್ಳೋ ಹೊತ್ತಿನೊಳಗೆ ಅವೆಲ್ಲವೂ ಕೂಡ ಚಿಂತನೆ ಮಾಡ್ಕೊತ ಹೋದಾಗ ಅದಕ್ಕಲ್ಲೇ ಆಧ್ಯಾತ್ಮಿಕ ಸಹನ ಮಾಡ್ಕೋಬೇಕಾಕತಿ ಅಂದರು. ಅದಕ್ಕೆ ತಪಸ್ಸು ಅಂತ ರಮಣ ಮಹರ್ಷಿ ನಮಗೆ ತಿಳಿಸ್ಕೊಡೋ ಸಲುವಾಗಿ ಬೇರೆ ಬೇರೆ ರೀತಿಯಿಂದ ನಮಗೆ ತಿಳಿಸ್ಕೊಡ್ತಾರೆ. ಒಂದು ರೀತಿ ತಪಸ್ಸು ಅಂದ್ರೆ ಸಹನ ಅಂದ್ರೆ ತಪಸ್ಸು ಅಂತ. ಹಂಗೆ ಯಾವ ಸಂಕಟಗಳನ್ನು ಸಮಾಧಾನ ಚಿತ್ತ ಸಹಿಸಿಕೊಳ್ಳೋದೇ ತಿತಿಕ್ಷಾ ಅಂದ್ರೆ. ಯಾರನ್ನು ನಿಂದಿಸದೆ. ಅವ್ರು ನನಗೆ ಹಿಂಗೆ ಮಾಡಿದ್ರು ಇವರು, ನನಗೆ ಹಿಂಗೆ ನನಗೆ ಕಷ್ಟ ಕೊಟ್ಟ ಇವನ್ನ, ಇಲ್ಲಿಗೆ ನಂದೆಲ್ಲ ಬರೋಳಿತ್ತು, ನನ್ನ ನೌಕರಿ ಸಿಗಲಾರ್ದಂಗೆ ಮಾಡ್ದಂಗೆ ಇವನ, ನನಗೆ ಸಿಗ್ತಿತ್ತು, ಇವನ ಅಡ್ಡ ಬಂದ. ಇವನಾರಾಗಣ ಮಾತಾಡ್ತೀನಿ. ಒಂದು ಊರಿಗೆ ಹೋಯ್ದೆ, ಏನು ರೀ ಅಪ್ಪ ನಮ್ಮ ಹುಡುಗಿ ನೌಕರಿ ಹತ್ತೋದಿತ್ತು, ಸಾಲಿ ಮಾಸ್ತರ್ ತಗೋಕಿದ್ಲಕ್ಕಿ, ಇವನ್ನ ಕೆಡ್ಸಿನ ನೋಡ್ರಿ ಅಂತ ಬೇರೆ ತಿರುಗಿ ಕೊಟ್ಟೆ ನಾನು. ಅಲ್ಲೂ ಭಗವಂತನ ಮನಸ್ಸಿನಾಗ ಆಕೆ ಇದಕ್ಕಿಂತ ದೊಡ್ಡ ನೌಕರಿ ಹತ್ತೋದಿತ್ತಪ್ಪ, ಅದಕ್ಕೆ ಇದನ್ನ ನೌಕರಿ ಹಿಡಿದ್ರೆ ಅದಕ್ಕೆ ಪ್ರಯತ್ನ ಮಾಡೋಂಗಿಲ್ಲ. ಆಕೆ ಅದು ಪ್ರಯತ್ನ ಮಾಡಿದ್ರೆ ಅದು ಸಿಗ್ತೈತಿ. ಕರ್ಮಧರ್ಮ ಸಂಯೋಗದಿಂದ ಆಕೆ ಹೆಚ್ಚಿನ ನೌಕರಿ ಸಿಗ್ತದೆ. ಅವಾಗೇನಾಯ್ತು, ಅಪ್ಪಾರು ಹೇಳಿ ಬರೋವರೆಗೆ ಸುರಿ ಆಯ್ತು, ಅಪ್ಪಾರ ಬೇರೆ ಐತೆ. ಹಿಂಗೆ ನಾವು ಚಿಂತನೆ ಮಾಡೋ ಹೊತ್ತಿನ ಭಾಳಷ್ಟು ಚಿಂತನೆ ಮಾಡಿ, ಈ ಚಿಂತನೆ ಮಾಡ್ಕೊತ ಹೋದಾಗ ನಮ್ಗೆ ಯಾವುದೇ ಆದರೂ ಕೂಡ ಅದಕ್ಕೆ ಸಮಾಧಾನ. ಯಾವುದು ನಾವು ಈ ರೀತಿ ಅನೇಕ ರೀತಿಯಿಂದ ಚಿಂತನೆ ಮಾಡೋ ಸಾಧ್ಯ. ಹಂಗೆ ಅದು ತಿತಿಕ್ಷಾ ಅಂಥೇಳಿ ಯಾರು ನಿಂದ ಅದನ್ನು ವಿಚಾರ ಮಾಡಿ. ನಿಂದ ಅನ್ನುವಂಥದ್ದು 2 ರೀತಿಯಿಂದ. ಒಂದು ನಿಂದ ಮಾಡಬೇಕು, ನಿಂದಿಸದಿರು ಆರನು, ಮನಸ್ಸಿಗೆ ಬಂದಂತೆ ನಡೆಯದರು ಹೇಳಿ. ಹೌದಾ? ನೀನು ಯಾರನ್ನು ನಿಂದ ಮಾಡಬೇಡ, ನಿಂದ ಮಾಡಬೇಡ ನನಗೆ ಹೇಳು. ನಿಂದ ಮಾಡಿಸ್ಕೊಡೋ ಸ್ಥಿತಿ ಹೆಂಗಿರಬೇಕು? ನಿಂದ ಮಾಡಿಸ್ಕೊತಾನ ಅವನು ಹೆಂಗೆ ಸ್ಥಿತಿ ಇರಬೇಕು? ಅದಕ್ಕೆ ಅವ್ರು ಹೇಳಿದರು, ನಿಂದ ಕನಿಯರೇ ರಾಖಿ ಆಂಗನ ಕುಟಿ ಛವಾಯ್ ಬಿನ ಪಾನಿ ಬಿನ ಸಾಬೂನ ನಿರ್ಮಲ ಕರ ಸವಾಯ್. ನಿರ್ಮಲ ಹೋದ ಸವಾಯ್. ನೋಡು, ನಿಂದ ಮಾಡೋ ಮನೆಗೆ ಒಂದು ರೂಮ್ ಕಟ್ಟಿಸ್ಕೊಡ್ಬೇಕಂತ ಬೈದಾಗ. ಯಾಕಪ್ಪ? ನಿಂದ ಮಾಡ್ತಾನಲ್ಲ, ನಿನ್ನ ಪಾಪದ ಮಾಡಿದವ್ರ ಪಾಪ ಮಾತು ಖರೆ. ಅದು ಚಿಂತನೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ? ಅವನನ್ನು ನಿಂದ ಮಾಡು. ನಿಂದೆ ಒಳಗೆ ಏನು ಅಂಶ ಒಂದು ಸ್ವಲ್ಪ ಐತೇನೋ ಅದು ವಿಚಾರ ಮಾಡಿ. ಅದು ಇತ್ತು ತಿದ್ಕೊಳಕ್ಕೆ ಆಕತ್ತಿಲ್ಲ. ಹೌದಪ್ಪ, ಅವನಿಂದ ಖರೆ ನಿಂದ ಮಾಡ್ತಾನೆ, ನನ್ನಲ್ಲಿ ಆ ದೋಷದ ನಾ ತಿದ್ಕೋಬೇಕು ಅಂತ ಭಾವನೆ ಬರ್. ಇಲ್ಲಪ್ಪ, ನಾ ವಿಚಾರ ಮಾಡಿ ನೋಡಿದ್ರು ನನ್ನ ನಿಂದ ಮಾಡೋಕ್ಕೆ ಅವಕಾಶನೇ ಇಲ್ಲ. ಆದರೂ ಅವ್ನ ಚಟ ಐತಿ, ಎಲ್ಲರೂ ನಿಂದ ಮಾಡೋನವ, ಮಾಡ್ಕೊತ ಹೋಗವನ, ಅವ್ನ ಚಟ ಐತಿ, ಹೋಗ್ಬಿಡಂಗ. ಅದಕ್ಕೆ ಚಿಂತೆ ಮಾಡಿ. ಹಂಗೆ ನಿಂದ ಮಾಡೋನು ವಿಚಾರ ಮಾಡಬೇಕು,
ನಿಂದೆ ಮಾಡಿಸ್ಕೊಳ್ಳೋನು ವಿಚಾರ, ಎರಡೂ ಥರದ ವಿಚಾರ ಮಾಡಿ. ಹಂಗೆ ವಿಚಾರ ಮಾಡಿದಾಗ ನಾನರ ಯಾರಿಗೂ ನಿಂದ ಮಾಡಂಗಿಲ್ಲ. ಯಾಕೆ ನಿಂದ ಮಾಡಂಗಿಲ್ಲಪ್ಪ ಅದನ್ನು ವಿಚಾರ ಮಾಡು. ಸ್ವಲ್ಪ ಡೀಪಾಗಿ ವಿಚಾರ ಮಾಡ್ಬೇಕು ಮಾಡುವತ್ನಾಗ. ಯಾಕೆ ಡೀಪಾಗಿ ವಿಚಾರ ಮಾಡಬೇಕಪ್ಪ? ನೋಡು, ಒಳಗಿರುವಂಥ ಆತ್ಮ ಯಾರಪ್ಪ? ಒಂದೈತಿಲ್ಲ, ಇಲ್ಲಿರೋದು ಅದ, ಅಲ್ಲಿರೋದು ಅದ. ಅದು ಮ್ಯಾಲಿಂದ ಬದಲಿ ಮಾಡೋದಪ್ಪ ಅವನ ಸ್ವಭಾವ ಅದ. ಸ್ವಭಾವೋ ದುರತಿಕ್ರಮ. ಸ್ವಭಾವ ಬದಲಿ ಮಾಡೋಕೆ ಕಷ್ಟದ, ದುರತಿಕ್ರಮ ಅದು ಕಷ್ಟದ ಪ್ರಯತ್ನ. ನಾನು ಇದು ನನ್ನ ಕೆಟ್ಟ ಸ್ವಭಾವ ಅದ, ಇದು ನಾನು ತಿದ್ಕೋಬೇಕು ಅಂದರೆ ಬೇಕಾದಂಗೆ ಸಾಕು. ಸಂಘದ ಉದಾಹರಣೆ ಕೊಡ್ತೈತೆ ನಾನು. ಡಾಕ್ಟರ್ ಜಿಯವ್ರು ಮಂತಾನೆ ಅಂತ ಗೊತ್ತಾ, ಭಾಳ ಸಿಟ್ಟಿದ್ದು. ಅವ್ರ ಮನೆ ಕಡೆ ಯಾವನೋ ಹಿಡ್ಕೊಂಬಂದು ಹೊಡಿತಿದ್ರಂತ ಅವ್ರು. ಇದು ನೋಡಿ ಎಂಥದ್ದು, ಅವನ ಕಡೆ ಹಿಂಗೆ ಮಾಡಿ ನೋಡು, ಆಗಲೇ ನಮ್ಮ ಮನೆ ಕಡೆ ನೋಡಿದಿ ಅಂತ ಹೊಡಿತಿದ್ರಂತ. ಅಂಥದ್ದು ಸಂಘ ಶುರು ಮಾಡಿದ್ವಿ, ನಡೀತಿದ್ದು ಎಷ್ಟು ಬದಲಾದ್ರು. ಕರುಣಾಮೂರ್ತಿ ಆದ್ರಪ್ಪ. ಇಂಥ ದೊಡ್ಡ ಸಂಘಟನೆ ಜಗತ್ತಿನಾಗ ಇಂಥ ಸಂಘಟನೆ ಇಲ್ಲ. ಬೇಕಾದಲ್ಲಿ ನೋಡ್ರಿ, ಇಂಥ ಸಂಘಟನೆ ಜಗತ್ತಿನ ಯಾವುದು ಚಲೋ ಅದ ಅಲ್ಲೆಲ್ಲ ಕ್ಷೇತ್ರಗಳು ಅಲ್ಲಿ ಪಾದಾರ್ಥ ಮಾಡಿ ದೇಶ ಹಿತ ಮಾಡುವಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಂಗೆ ಬದಲಿ ಮಾಡ್ಕೋಬೇಕು. ಇದು ನನ್ನ ದೋಷ ಅಂತ ತಿಳ್ಕೊಂಡು ಬದಲಿ ಮಾಡ್ಕೊಳ್ಳೋಂಥ ಸ್ವಭಾವ ನಮ್ಮದಾದಾಗ ಅಲ್ಲ. ನಾನಿಂದ ಮಾಡೋಂಗಿಲ್ಲ, ಅವನಿಂದ ಮಾಡಿಬಿಡು ಅನ್ನುವಂಥ ಭಾವ. ಅಂದರೆ ಎಲ್ಲನೂ ನಾವು ಚಿಂತನೆ ಮಾಡ್ತಾ ಹೋದಾಗ ಅವಾಗ ಅಲ್ಲಿ ನಮಗೊಂದು ಉತ್ತರ ಅಲ್ಲಿ ಸಿಗ್ತದೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಕಷ್ಟ ಕಾರ್ಪಣ್ಯ ಕೊರಗದೆ ದುಃಖವನ್ನು ಮೌನವಾಗಿ ಭರಿಸು. ಹಾಂ ಆಗಲಿ ಬಿಡು, ಬರಲಿ ಬಿಡು ಅಂತೇಳಿ. ಜಗತ್ತಿನ ಎಲ್ಲ ತತ್ವಬೋಧೆ ಇದೈತಿ. ದುಃಖ ಸಂಕಟಗಳು ಯಾರು ಬಿಟ್ಟಾವಪ್ಪ? ಅದು ಯಾರು ಬಿಟ್ಟಾವ್ರಿ ಅಂತ ತಗೊಳ್ಳೋ. ಅದಕ್ಕಲ್ಲೇ ನಿಂತ್ಕೊಂಡ್ರೆ ಅಲ್ಲಿ ಹೇಳು ರಾಮ ನಳ ಅವ್ರು ಯಾಕೆ ದುಃಖಪಟ್ಟರು ಹೇಳಾಕ? ಹೌದಾ? ನಾವಲ್ಲಿ ಚಿಂತನೆ ಮಾಡಬೇಕಲ್ಲ. ಏನು ಅಂದರೆ ರಾಮ ಕೃಷ್ಣ ಸಿದ್ಧಾರ್ಥ ಇವರೆಲ್ಲ ಪ್ರಾರಬ್ಧವನ್ನು ಸಾಮಾನ್ಯವಾಗಿ ನಾವು ಹಂಗೆ ಕಟ್ಕೊಂಬಂದಿಲ್ಲ. ಅವರು ತಮ್ಮ ಪ್ರಾರಬ್ಧ ತಾವು ಬರ್ಕೊಂಬಂದಾರು. ಎರಡು ಸಂಗತಿ ಅದು. ಒಂದು ನಾಟಕಕಾರ ಅವ್ರಿಗೆ ನಾಟಕ ಹಿಂಗೆ ಮಾಡೋದು ಬರೆದು ಕೊಡ್ತಾನೆ. ಏನು ಅದಕ್ಕೆ ಅಂತಾರೆ ಚೋಪಡ ಅಂತಾರೆ, ಗೊತ್ತೇಳಿ ನಿಮಗೆ? ಚೋಪಡಿ ಅದು ಬರ್ದಂಗೆ ಮಾಡ್ಬೇಕವ, ಬೇರೆ ಮಾಡೋಕ್ಕೆ ಪುರುಸೋದಿಲ್ಲ ಅವನು. ಆದ್ರೆ ನಾಟಕ ಕಲಿಸ್ತಾವ ಇರ್ತಾನೆ. ನಾಟಕ ಬರೆದು ಕೊಟ್ಟ ಅವ ನಾಟಕ ಅವ ತನ್ನ ಪಾತ್ರ ಅವಾಗ ಈ ಚೋಪಡ ಇರೋಂಗಿಲ್ಲ, ಬದಲಿನ ಹೊಡಿತಾನ. ಅವಾಗೊಂದು ನಿನ್ನೆಒಂದು ಮಾತಾಡೋದ, ಇವತ್ತೊಂದು ಬೇರೆ ಮಾತಾಡ್ಬೋದು. ಬಹುತೇಕ ನೀವು ಸಣ್ಣಂದಿರ್ತಾ ಬಂದು ಲಂಚ ಅವತಾರದ ನಾಟಕ ಬಂದಿತ್ತು. ನಮ್ಮ ತಂದೆಯವ್ರು ಕರ್ಕೊಂಡೋಗಿದ್ರು ಅದಕ್ಕೆ. ಯಾವಾಗ ಕರ್ಕೊಂಡೋಗಿದ್ರು? ಲಂಚಾವತಾರ ನಾಟಕದೊಳಗೆ ಒಬ್ಬ ಆ ಪಾತ್ರ ಹಿರಣ್ಯ ಮಾಸ್ಟರ್ ಹಿರಣ್ಯ. ಆ ಹಿರಣ್ಯನ ಪಾತ್ರ ಏನಪ್ಪ ಅಂದ್ರೆ ಒಂದು ಅಂಗಡಿಯಾಗಿನ ನೌಕರದಾರ. ಹೌದಾ? ದೊಡ್ಡ ಆಫೀಸರ್. ಅವ ಕೇಳ್ತಾ, ಮಾಲಕ್ಕೆ ಬರೋ ಹಿಂಗ್ಯಾಕೆ ಬರ್ತೀಪ್ಪ, ಹುಬ್ಬಳ್ಳಿಯಾಗಿನ ನಳ ಬಂದಂಗೆ ಬರ್ತೀಯಲ್ಲ ಅಂತಾನ. ಅವನು ದೊಡ್ಡ ಆಫೀಸರ್ಗೆ, ದೊಡ್ಡ ಅಧಿಕಾರಿ ತನ್ನ ನಾಟಕ ಕರ್ಕೊಂಬರ್ತಾನೆ ನೋಡಕ್ಕೆ, ಬರ್ರಿ ಅಂತ ಅವ್ರ ಅವ್ರಿಗೆ ಜಾಡ್ಸಬಿಡ. ಅಂದ್ರೆ ಅವ್ನು ಬರ್ತಾನೆ, ಚೋಪಡ ಬರ್ತಾನ ಇಲ್ಲ. ಅದು ವಿರುದ್ಧ ಆತು ಅಂದರೆ ನಿನ್ನ ಕೆಡ್ದ ಬಿಡ್ತಾರೆ. ಅವ ನಾಟಕ ಬರ್ದವ ಅಥವಾ ಅದಕ್ಕೆ ಅವನು ಕಪಟ ನಾಟಕ ಸೂತ್ರಧಾರಿ ಯಾರು? ಆ ಭಗವಂತ ನಮಗೊಂದು ಪಾತ್ರ ಕೊಟ್ಟಾನ. ಇದು ನನಗೆ ಹೇಳೋ ಪಾತ್ರ ಕೊಟ್ಟಾನ, ನಿನ್ನ ಕೇಳೋ ಪಾತ್ರ ಕೊಟ್ಟಾನ. ಹೀಗೆ ಹೇಳು. ಹಂಗೆ ಆ ಪಾತ್ರ ಸರಿಯಾಗಿ ನಿರ್ವಹಿಸ್ಬೇಕು. ಅದಕ್ಕೆ ಮತ್ತು ಬೇರೆ ಕಥೆನ ಅದಕ್ಕೂ. ಒಬ್ಬ ರಾವಣನ ಪಾತ್ರ ಮಾಡಿದ್ನಂತ. ಹಿಂದೆ ನಿಮ್ಗೆ ಗೊತ್ತಾಯ್ತೋ ಇಲ್ಲೋ, ನಾಟಕ ಮಾಡಿದಾಗ ತಮ್ಮ ಬೀಜರೆಲ್ಲ ಕರೆಸ್ತಿದ್ರಿ ಊಟಕ್ಕೆ. ಅವ್ನು ಊಟ ಮಸ್ತ್ ಪೈಕಿ ಹಾಕಿ ಏನು ಹೊಡೆದಪ್ಪ ಅಂದರೆ ಅದು ನಾಟಕ ನಡೀತಿರ್ತಲ್ಲ, ಇಂಥವ್ರು ಭಾಳ ಚಂದ ಪಾತ್ರ ಮಾಡಿದ್ರೆ ಇಷ್ಟು ಆಯಾರ ಇವರಿಗೆ ಅಂತ ಕೊಡೋದು, ಮುಗಿದ ಕೆಲಸ. ರಾವಣ ಪಾತ್ರ ಹಾಗೆ ನಾವು ದಪ್ಪಿದ್ದಂತ, ಅವ ದಪ್ಪ ಭಯಂಕರ ಕಡಕಿದ್ದಂತ. ಅವ ಮಂದಿನ ಕರ್ಸಾನ, ಊಟ ಮಾಡ್ಸಾನ, ಬೀಜರು ನೋಡ್ತಾರವ. ಮತ್ತು ರಾಮನ ಕೈಯ ಬಿದ್ದರೆ ಮರ್ಯಾದೆ ಹೋಗೋದು ಬೀಳವಲ್ಲಿ ಅವ. ಅವ್ರು ಸುಮಾರು ಬೀಳಲಿ ಅಂತ ಹೇಳಕತ್ತಾರ, ಬೀಳವಲ್ಲಿವ. ಏನು ಮಾಡ್ತಾರೆ ಆಗ? ನಾಟಕ ಬಂದು ಹೊಡೆದು ಕಳಿಸ್ತಾರೆ ಇವಾಗ. ಹಂಗೆ ನಾವು ತಪ್ಪು ಮಾಡಿ ನನಗೆ ಅವ ನೋಡು. ಹಂಗೆ ಕಪಟ ನಾಟಕ ಸೂತ್ರಧಾರಿ ನಾಟಕ ನೋಡಕ್ಕೆ ನಿನ್ನಿದ್ರಿಗೆ ಕುಂತಾನ ಅಂದ್ರೆ ನೀ ಹ್ಯಾಂಗೆ ನಾಟಕ ಆಗಬೇಕು ನೋಡ್ಕೊ. ನಾಟಕ ಸರಿ ಮಾಡಲಿಲ್ಲ ಅಂತ ಬಡಿತಾನೆ. ಅದಕ್ಕಿಂತ ನಾಟಕನೇ ಇದು. ಒಂದು 7 ನಾಟಕ ಬಂದ ಪಾತ್ರ ಬಂದದ, ಅದಕ್ಕೆ ಹೇಳ್ತಾ ಇದ್ದಾರೆ ರಾಜನ ಪಾತ್ರ. ರಾಜನ ಒಳಗೆ ಗೊತ್ತಿರ್ತದೆ ನಾ ರಾಜ ಅಲ್ಲ ಅಂತ. ಆರು ಬಂದವ್ರು ದಾರು ಸ್ವಾಮಿ ಅಂತಾರೆ. ದೂತ ರಾಜ ಭೂಪ ಹಿಂಗೆ ತಿಳಿಯಲೇ ದೂತ ಅಂತ ನಾವು ದೂತೆ ಅಂತ. ಹೌದಾ? ಒಳಗೆ ಗೊತ್ತೈತಿಲ್ಲ ಅವ್ನು ಕಲ್ಲಪ್ಪ ಮಲ್ಲಪ್ಪ ಅಂತ. ಹಂಗೆ ಒಳಗೆ ನಾಟಕ ಆಡೋದ ಗೊತ್ತಿರ್ಬೇಕು. ಹಂಗೆ ನೀವು ಹೊರಗೆ ಏನು ಬೇಕಾದ್ರೆ ಮಾಡಿ
ಹೊರಗೆ ಅಲ್ಲಿ ಮಾಡಿದರು. ನಾಟಕದ ಹೆಂಗೆ ಮಾಡೋದು ಹಂಗೆ ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ಭಗವದ್ಗೀತೆನ ಒಂದು ತೊಗೊಳ್ಳಿ. ನೀ ಜ್ಞಾನಿ ಆದರೂ ಕೂಡ ಸಣ್ಣ ಮಕ್ಕಳಿಗೆ ಕೆಡಿಸೋ ಸಲ ಅವ್ರಂಗೆ ನಟಿಸಿ ಅವ್ರನ್ನ ತಿದ್ದಬೇಕಪ್ಪ ಅನ್ನೋ ಮಾತು ಭಗವದ್ಗೀತೆ. ಅದಕ್ಕೆ ಅವರಲ್ಲಿ ಕೆಟ್ಟ ಮಾತಾಡಿ ಅವ್ರ ವಿರುದ್ಧ ಮಾತಾಡಿ ಅವ್ರನ್ನೂ ದಾರಿ ತಪ್ಪಿಸ್ಬೇಡ ಅನ್ನೋ ಮಾತು ಬಂದಲ್ಲಿ ಅಲ್ಲಿ ಹಂಗೆ ನೀವು ಯಾರು ಕಷ್ಟ ಬಿಟ್ಟದಪ್ಪ ಅದಕ್ಕೆ ರಾಮ ಕೃಷ್ಣ ತೊಂದರೆ ಆಗಲಿ ಅಂತ ಬರ್ದಾರ. ಆದರೆ ಅವ್ರ ಪ್ರಾರಬ್ಧದಿಂದ ಅಲ್ಲ, ಅವ್ರ ದುಃಖದಿಂದ ಅಂದಿಲ್ಲ. ಹಂಗೆ ಅವ್ರ ದುಃಖ ಬಂದರೂ ಹ್ಯಾಂಗೆ ಮಾಡಬೇಕು ಅಂತ. ಹಂಗಾರೆ ನೀವು ಹಂಗೆ ಚಿಂತೆ ಮಾಡಿದರೆ ಹಂಗಾರೆ ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇವರು ಹಿಂದಿನ ಜನ ಯಾರು ಬೆಂಕಿ ಇಟ್ಟಿದ್ದಾರಂತೀರನ? ಇಲ್ಲ. ಬೆಂಕಿ ಇಟ್ಟರು ಸಹಿತ ಹೆಂಗೆ ಸರ್ ಮಾಡೋದು ಸಮಾಜ ಕಲಿಸ್ಬೇಕಾಯ್ತವ್ರು. ಬೆಂಕಿ ಇಟ್ಟವ್ರ ಬಗ್ಗೆ ಯಾವ ಭಾವನ, ಕಿರೀಟ ಇಟ್ಟವ್ರ ಬಗ್ಗೆ ಯಾವ ಭಾವನ, ಅದು ಹೆಂಗೆ ಇತ್ತವ್ರದ್ದು ಅಂತ ನೀನು ಕಲ್ಕೊಂಡು ಸುಖದಲ್ಲಿ ಹೆಂಗೆ ಭಾವನ, ದುಃಖದಲ್ಲಿ ಹಿಂಗೆ ಭಾವನ ಸರಿ ಇಡಪ್ಪ ಅನ್ನೋ ಸಲ ಬೆಂಕಿ ಇಟ್ಟರು ಸಮಾಧಾನದಿಂದ ಅದಾವ. ಅವ್ನು ಈ ಬೆಂಕಿಯಾಗಿ ಇಟ್ಟು ಅಂದಿಲ್ಲ, ಇರುವಲ್ಲಿ ಬಿಡ ತೆಗಿತಾನ, ಪ್ರಾರಬ್ಧ ಇಟ್ಟೈತೆ ಬಿಡ ಅಂತಂದ್ರೆ. ಹಂಗೆ ನಾವು ಚಿಂತನೆ ಮಾಡೋದು ವಿಷಯ. ರಾಮನು ಚಿಂತೆ ಮಾಡ್ತಾನಪ್ಪ ಅಂತ ಹೇಳಿಬಿಟ್ಟವ. ರಾಮ ನೋಡು ಸೀತೆ ಅಂತ ಗಿಡಕ್ಕೆ ಹೋದಂತ ಹೋಗಿ ಕೇಳಕ್ಕೆ. ಸೀತೆ ಗಿಡಕ್ಕೆ ಆ ಮುಂದಿನ ಹೇಳಿಲ್ಲ ಅಂತ ಗೊತ್ತೇ ಇಲ್ಲ. ಪ್ರವಚನ ಹೇಳ್ಬಿಟ್ಟು ಇನ್ನು ಏನು ಮಾಡಿ ನನ್ನ ಅಧ್ಯಕ್ಷತೆ ಇರಲಿಲ್ಲ, ಯಾರೋ ಇದ್ರು ಮತ್ತು ಹೋಗ್ಬಿಟ್ಟಿದ್ದಿ. ಅಲ್ಲೂ ಸೀತಾ ಅಂತ ಅಡವಿ ಕೇಳವ. ಪಾರ್ವತಿ ಪರಮೇಶ್ವರ ಹೊಂಟಿದ್ರಂತ. ಹಿಂಗೆ ಸೀತಾ ಅಂತಾನೆ. ಪಾರ್ವತಿ ಹೇಳಿದ ನಾ ಸೀತಾನಾಗಿ ಹೋಗ್ಬಿಡ್ತೇನೆ ಅವನ ಕಡೆಗೆ. ಹುಚ್ಚಲ್ಲವ ಅವತಾರಿ ಪುರುಷನ ರಾಮದನ ಹಂಗೆ ಹೋಗ್ಬೇಡ ಪಜಿತ ಆಗಿತ್ತಂತ ಹೋಗೇ ಬಿಡ್ತಂತ. ಹೋದಂದ್ರೆ ಸೀತಾ ಅಂತ ಹುಡುಗ ಸೀತಾಗಿ ಬಂದು ತಾಯಿ ನೀ ಯಾಕೆ ಬಂದೆ ಅನ್ನೋ ಗೊತ್ತಾತಿಲ್ಲ ಅವಾಗ. ಈಗ ಪಾರ್ವತ ಮತ್ತು ಸೀತಾ ಹುಡುಗ ಮಾಡಿದಾನ. ಗಿಡ ಮರಗಳಿಗೆ ಕೂಡ ನಾವು ಅಲ್ಲಿ ಚೇತನದನ್ನು ತೋರ್ಸಕ್ಕೆ ಮಾಡ್ರ. ಅಕ್ಕ ಮಾದೇವಿ ಗಿಳಿಗೆ ಹೋಗಿಲ್ಲ ನೀವು ಕಂಡಿರ, ಚಲಮಲ್ಲಿಕ ನೀವು ಕಂಡ್ರೆ ಇವೆಲ್ಲ ಏನು ತೋರಿಸ್ತಾವ. ಅದರಲ್ಲೂ ಕೂಡ ದೇವ್ರದಾನ. ಅರ್ಥಾತ್ ಪ್ರಕೃತಿ. ಯಾವಾಗ ಶಕುಂತಲ ಅಲ್ಲಿಂದ ಹೊಂಟ್ಲು ಕಣ್ಣೂರ ಆಶೀರ್ವಾದ ಲಗ್ನ ಮಾಡ್ಕೊಂಡು, ಆವಾಗ ನಾನು ಇನ್ನು ಹೋಗ್ತೇನೆ, ನಿಮ್ಮ ಅಕ್ಕಗಳು ನೀರು ನಿಲ್ಲಿಸ್ತಾರೆ, ಗಿಡದ ಕೂಡ ಮಾತಾಡ್ಬೇಕಂತ. ಪ್ರಕೃತಿಯನ್ನು ಅದ್ರ ಕೂಡ ಮಾತಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಒಂದು ಗಿಡದ ಕೂಡ ನೀವು ಮಾತಾಡ್ತಾ ಇರಬೇಕು, ಮುಟ್ರಿ ಅಂತೇಳಿ. ನಮ್ಮ ಎಲ್ಲ ಕೃಷಿ ವೇದ ಕೃಷಿ ಅದ, ವೇದ ಗಣಿತ ಇದೆ, ಆಯುರ್ವೇದ ಇದು, ಉಪವೇದ ಇದು. ಆಯುರ್ವೇದ ಅನ್ನುವಂಥದ್ದು, ಶಸ್ತ್ರವೇದ ಗಾಂಧರ್ವ ವೇದ ಅನ್ನುವಂಥದ್ದು, ಅರ್ಥವೇದ ಇವು 4 ಉಪವೇದಗಳು. ನೀವು ಅರ್ಥ ದುಡ್ಡು ಹೆಂಗೆ ಸಂಗ್ರಹ ಮಾಡಬೇಕು ಹೆಂಗೆ ಅದು ಅರ್ಥ. ಆಮೇಲೆ ಆರೋಗ್ಯದ ಸಲುವಾಗಿ ಆಯುರ್ವೇದ ಇದೆ. ಆಮೇಲೆ ಗಾಂಧರ್ವೇದ ನೀ ಹಾಡು ಅದರಲ್ಲಿ ಬರ್ತದೆ. ಇವೆಲ್ಲವೂ ಅದರೊಳಗೆ. ಅದನ್ನು ನಾವು ಮರ್ತದಕ್ಕೆ ಅದಕ್ಕೆ ಆಠ್ವಲ್ಲಿಯವ್ರು ಭಾಳ ದುಃಖದಿಂದ ಹೇಳ್ತಾರೆ. ನಮ್ಮ ಸಂವಿಧಾನ ಅಂದರೆ ವೇದ. ಇವರು ಅತ್ಲಾಗ ನೋಡಲಾರ್ದ ಅಮೇರಿಕಾದವ್ರು ಏನಾದ್ರೆ ಜರ್ಮನಿ ಮಾಡಿರಲ್ಲ ಅಂತ ದುಃಖ ಪಡ್ತಾರೆ. ಆ ವೇದದೊಳಗೆ ಬದಲಿ ಮಾಡೋವಂಥದ್ದು ಇಲ್ಲ. ನಮಗೆ ಎಷ್ಟು ಬದಲಾದ್ವೋ ನಾವು ತಮಗೆ ಅನುಕೂಲದ ಪ್ರಕಾರ ಹಂಗಾಗಂಗಿಲ್ಲ ಅಂತ ವೇದ. ಹಂಗೆ ಇದು ಯಾರು ಬಿಟ್ಟಿಲ್ಲಪ್ಪ ಸಂಕಟನೂ ಬರುವ ಅದು ಸಹನ ಮಾಡಬೇಕು. ಯಾವ ರೀತಿಯಲ್ಲಿ ಅವು ಬಂದರೂ ಅವಕ್ಕೆ ಕುಗ್ಗಿ ರೋಧಿಸುತ್ತಾ ಅಳ್ತಾ ಕುಂತ್ರೆ ಜೀವನ ಮುಂದೆ ಬರೋಂಗಿಲ್ಲ. ಅಯ್ಯಯ್ಯೋ ಹಿಂಗೆ ಯಾಕಾಯ್ತು ಮುಂದೆ ಬರೋಂಗಿಲ್ಲ. ಅವುಗಳನ್ನು ಶಾಂತಿಯಿಂದ ಅನುಭವಿಸು. ನೋಡಿ ಉಳಿದ ಪೆಟ್ಟು ಬಿದ್ದರೆ ನೋಡಿ, ಉಳಿಯ ಪೆಟ್ಟು ಬಿದ್ದರೆ ಆಮೇಲೆ ಪೆಟ್ಟು ಶಿಲೆಯಿಂದ ಮೂರ್ತಿ ಮೂಡಿ ಬರುವುದು ನೋಡು. ಆ ಪೆಟ್ಟು ಬಿದ್ದರೆ ಮೂರ್ತಿ ಆಗ್ಬೇಕಾರೆ ಉಳಿ ಪೆಟ್ಟು ಹಾಕಬೇಕು ಅಂದರೆ ಮೂರ್ತಿ ಹಾಕತ್ತದ. ದುರಂತಗಳು, ವಿಪತ್ತುಗಳು, ಉಪದ್ರವಗಳು ನಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡ್ತಾವೆ. ಇವನು ಲೆಕ್ಕ ಹಾಕ್ಬೇಕು. ಓಸೋಲ ಬಂದು ಏನ್ರಿಪ್ಪ ನೀವು ಗುಡಿ ಕಟ್ ಅಂತ ಕಳಿಸಿದ್ರಿ, ಅವ ಬೈಯಾಕತ್ತಾನ ನೀವು ಬೈಯಾಕತ್ತಾನ ಬಂದಪ್ಪ ಏನು ಹೇಳಿ ನಾವಾಗ ತಮ್ಮ. ಅವ್ರು ಬೈದ್ರೆ ನೀ ಏನು ತಿಳ್ಕೊಬೇಕು, ಆ ದೇವ್ರ ಪರೀಕ್ಷೆ ಮಾಡಕತ್ತಾನೆ. ಅವು ಬೈದ್ಗಳು ಓಡಿ ಹೋಗ್ತಾನೋ, ಬೈದ್ರೆ ಬೈರಪ್ಪ ನಾ ಗುರು ಕಾರ್ಯ ಮಾಡಕತ್ತೇನೆ ಅಂತ ಗಟ್ಟಿ ಉಳಿತು ಅಂತಕ್ಕೆ ನೋಡಕತ್ತಾನೆ ನಿನಗೆ, ಸುಮ್ಮನೆ ಮಾಡಪ್ಪ ಕೆಲಸ ಮತ್ತು ಮಾಡೋ ಗಟ್ಟಿ ಆದ ಕೆಲಸ. ಹಿಂಗೆ ನಾವು ಚಿಂತನೆ ಮಾಡುವೊಳಗೆ ಸ್ವಲ್ಪ ನಾವು ಚಿಂತನೆ ಮಾಡ್ಕೋ. ಯಾಕೆ ಆತಪ್ಪ ಹಿಂಗೆ ಈ ರೀತಿ ಚಿಂತನೆ. ಅದಕ್ಕೆ ಕಲ್ಲಿನ ಪೆಟ್ಟು ಬಿದ್ದರೆ ಅದು ಮೂರ್ತಿ ಆತು ನೋಡಿ. ಕಲ್ಲು ಹೇಳಕತ್ತಂತ ಅದಕ್ಕೆ ಪಾಯದಾಗಿನ ಕಲ್ಲು, ಏನಪ್ಪ ನೀವು ಮೂರ್ತಿ ಆಗಿಬಿಟ್ಟು ನಾನು ನೋಡು ತುಳ್ಯಾಕತ್ತಾರೆ ಎಲ್ಲರೂ. ಏ ಹುಚ್ಚಪ್ಪ, ನಾ ಈ ಜೊತೆಗೆ ಈ ಸ್ಥಾನಕ್ಕೆ ಬರ್ಬೇಕು ಎಷ್ಟು ಬಡ್ದಾರ ಗೊತ್ತೈತೆ ನನಗೆ. ಅಷ್ಟು ಬಡ್ತಾ ತಿಂದು ಬಂದೇನಿಲ್ಲ ಅಂದರೆ ಮೇಲೆ ಕುಂತೇನೆ, ನೀನು ಯಾರ್ದು ಬಡ್ತಾ ತಿಂದು ಕಾಲು ಹಾಕ್ಕೊಂತಿ. ಹಂಗೆ ಯಾರು ಮಾಡೋ ಮುಟ್ಬಾರ ಏನು ಆರಾಮ ಮಾಡ್ಕೊ ಅದು ಕಾಲು ಹಾಕ್ಕೊಂಡು ಮೂರ್ತಿ ಆಗ್ಬೇಕಾದ್ರೆ ನೋಡು. ಹಂಗೆ ಮೂರ್ತಿ ಆಗಕ್ಕೆ ಸಾಧ್ಯನಪ್ಪ. ಹಂಗೆ ನಮ್ಮ ಶಕ್ತಿ ಪರೀಕ್ಷೆ ಮಾಡ್ತಾವೆ ಪೆಟ್ಟು. ಅವುಗಳನ್ನು ಸ್ಮರಿಸಿಕೊಂಡು ಹಂಗೆ ಭಾಳ ಆದಾಗ
ನಮ್ಮ ಜೀವನ ಪಕ್ವವಾಗ್ತದೆ, ಅನುಭವಪೂರ್ಣವಾಗ್ತದೆ. ಜಗತ್ತಿನ ಕ್ರಾಂತಿಗಳ ನಡೆದಿರುವುದು ಅನೇಕ ಧುರೀಣರು ತಮ್ಮ ತ್ಯಾಗ ಅಗಾಧ ಕಷ್ಟ ನಷ್ಟ ಮೌನವಾಗಿ ನೋಡು. ದೇಶ ಸ್ವತಂತ್ರ ಆಗ್ಬೇಕಾದ್ರೆ ಎಷ್ಟು ಮಾಡಿದ್ರು? ಭಗತ್ ಸಿಂಗ್ ತುಸು ಮಾಡಿದ್ರೆ, ಸಾವರ್ಕರ್ ತುಸು ಕಷ್ಟಪಟ್ಟರೆ, ಅಂದಮಾನ್ ನಿಮ್ಕೋರ ಹೋಗ್ತದೆ ಎಷ್ಟು ಕಷ್ಟಪಟ್ಟಾರ ಇವರು. ಅವನ ಜೈಲ್ಗೋನು ಪಡೆದು ಬಂದ ಏನೋ ಅಂತ ಇವು ಕಷ್ಟದ ಚುಂಗು ಗೊತ್ತಿಲ್ಲ ಇವಕ್ಕೆ ಅಂತಾರೆ ಅನ್ರಿ. ಹಂಗೆ ಅಂಥವ್ರು ಕಷ್ಟ ಅನುಭವಿಸ್ತಾರೆ ಅಂದಲ್ಲೇ ನಮಗೆ ಇವತ್ತು ಸ್ವಾತಂತ್ರ್ಯ ಬಂದ. ಅದ್ರ ಮಜಾ ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟು. ಸಾವರ್ಕರ್ಗೆ 2 ಜನ್ಮ ಟೇಪ್ ಅಂತ ಶಿಕ್ಷಾ ಅಂದರೆ 25 ವರ್ಷ 2 ಆ ಜನ್ಮ ಮೃತ್ಯು. ಅವ ಸಾವರ್ಕರ್ ಕೇಳಿದ್ರು, ಅಲ್ಲಿ ತನಕ ನಿಮ್ಮ ರಾಜ್ಯ ಇರಬೇಕಲ್ಲ ಅಂತ ಕೇಳಿದ್ರು. ಇಷ್ಟು ಧೈರ್ಯ ನೋಡಿ. ಹಾಗೆ ಅವ್ರು ತಿಳಕರು ಎಲ್ಲ ಅನುಭವಿಸ್ಯಾರಂತ ನಮ್ಮ ದೇಶ ಸ್ವಾತಂತ್ರ್ಯ ಅದನ್ನು ಮರ್ತು ಬಿಟ್ಟೇವೆ ನೋಡಿ. ಹಂಗೆ ಅಂತಾಗ ಅಂಥ ಧೀರ ತ್ಯಾಗ ಅಗಾಧ ಕಷ್ಟ ಅನ್ನಷ್ಟು ಮೌನವಾಗಿ ಅನುಭವಿಸೋದ್ರಿಂದ ಅಂತಲ್ಲೇ ಶಕ್ತಿ. ಅವರು ಏನು ಗುರಿ ಮುಟ್ಟಿದ್ರಪ್ಪ. ಹೊರ ಜಗತ್ತಿನ ವ್ಯವಹಾರವೇ ಹಿಂಗಾದ್ಮೇಲೆ ಎಲ್ಲಿಗೆ ಬಂದರು? ಆಂತರಿಕ ಆಂದೋಲನ ಅಂದರೆ ಆಧ್ಯಾತ್ಮ ನಾವು ಸಾಧನ ಎಷ್ಟು ಮಟ್ಟಿಗೆ ನಾವು ತಿತಿಕ್ಷಾ ಪಾಲನೆ ಮಾಡಬೇಕು, ಅದಕ್ಕೆ ಎಷ್ಟು ಮಟ್ಟಿಗೆ ವ್ಯಥೆ ಅಳಲು ಸಂಕಟ ನೋವುಗಳು ನಮಗೆ ಯಾಕೆ ಇರೋಂಗಿಲ್ಲ? ಇರುವ ಯೋಗಿಯು ಮಾಡುವ ತಪಸ್ಸೆಲ್ಲವೂ ಮೌನವಾಗಿ ಅನುಭವಿಸಿ ಹಿಂಸೆಗಳು. ಇದು ಬಂದು ಮೌನಿ ತಪಸ್ಸು, ಯೋಗಿ ತಪಸ್ಸು ಮಾಡ್ತಾನಲ್ಲ ಅವೆಲ್ಲವೂ ಮೌನ ಅನುಭವಿಸುವ ಹಿಂಸೆಗಳ ಇವೆಲ್ಲ ಸರ್ ಮಾಡಿ ಅದನ್ನು ನಡೆಸಲು ಬೇಕಾದ ಗುಣ ಅಂದರೆ ತಿತಿಕ್ಷಾ. ನೋಡಿ, ತಿತಿಕ್ಷೆ ಹೆಸರಲ್ಲಿ ಕೆಲವು ಅತ್ಯಂತ ಉಗ್ರ ದೇಹದಂಡನೆ ತಾವೇ ಧರಿಸ್ಕೊಂಡು ಕಷ್ಟ ಇದು ತಿತಿಕ್ಷಾ ಅಂತೇಳಿ ತಪಸ್ಸು ಅಂತೇಳಿ 4 ಕಡೆ ಬೆಂಕಿ ಹಾಕ್ಕೊಂಡು ಮೇಲೆ ಸೂರ್ಯನ ಬಿಸಿಲು ಹಾಕ್ಕೊಂಡಿರ್ತಾರೆ. ಈ ತಪಸ್ಸು ಅವ್ರು ತಿಳ್ಕೊಂಡ ದೇಹ ಮನಸ್ಸುಗಳ ಮೇಲೆ ಸ್ವಾಮ್ಯವನ್ನು ಪ್ರಯತ್ನ ಅಮಾನುಷವಾದಂಥ ದೈಹಿಕ ಮಾನಸಿಕ ಹಿಂಸೆ ತಾವಾಗಿ ಇಸ್ಕೊಂಡು ಬಟ್ಟೆ ಕಿತ್ತು ದಿಗಂಬರಾಗಿ ಕೆಲವು ಅನ್ನಪಾನೀಯ ಬಿಟ್ಟು ದೇಹವನ್ನು ಶೋಷಿತ, ಕೆಲವು ಮನಸ್ಸಿಗೆ ಸಂಘದ ಕಿಲುಕನ್ನು ಕೊಟ್ಟು ಮತ್ತೆ ಕೆಲವು ಮನೆ ಮಠ ಬಿಟ್ಟು ಅರಣ್ಯದ ಬಳಲುತ್ತಾ, ಇನ್ನು ಕೆಲವು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ, ಕೆಲವು ದೇಹದ ಮೂಳೆ ಮುರಿದು ವಿಕೃತಗೊಳಿಸ್ತಾ, ಹೀಗೆ ಎಷ್ಟೋ ಭಯಂಕರ ಕೃತ್ಯಗಳಿಂದ ದೇಹ ಮನಸ್ಸು ಅಗಾಧ ಶಿಕ್ಷೆಯನ್ನು ವಿಧಿಸಿಕೊಳ್ತಾರೆ. ಇವೆಲ್ಲವೂ ವಕ್ರ ಮಾರ್ಗ. ಮತ್ತು ರೊಕ್ಕಕ್ಕೂ ಮಾಡ್ತಾರೆ. ಈ ಮುಳ್ಳಿನ ಕಡಾಗಿ ಮಾಡ್ದಂಗೆ ಮಾಡಿರ್ತಾರೆ, ಅದ್ರ ಮೇಲೆ ನಿಲ್ತಾರೆ. ಯಾಕೆ ಸ್ವಾಮಿ ಊರಾಗ ಹೋದಂತ ಸಿದ್ಧಾರ್ಥ ಚರಿತ್ರೆ ಬರ್ತದೆ. ಏನಪ್ಪ 1000 ಮಂದಿ ಉಣಿಸ್ಬೇಕು ನೋಡೋದಂತ. ಅಲ್ಲೂ ನಮ್ಮೂರಾಗ ಯಾರು ಬಡವರು ಎಲ್ಲರೂ ಎಲ್ಲಿ ಚಿಂತೆ ಮಾಡಕತ್ತ ಸಿದ್ಧಾರ್ಥ ಏನು 1000 ಮಂದಿ ಉಣಿಸ್ತೇವಪ್ಪ ಅಂತ ನಮಸ್ಕಾರ ಮಾಡಿಬಿಡ್ರಿ ನೀವು ಅದಂತ. ಆದಮೇಲೆ ಊಟಕ್ಕೆ ಕುಂತ್ರಂತ, ಊಟಕ್ಕೆ ಕುಂತ ಮೇಲೆ ಎಲೆ ಹಾಕಿದ್ರಂತ. ಸಿದ್ಧಾರ್ಥ ಚಮತ್ಕಾರ ಅದು. ಎಲ್ಲಿ ಮತ್ತು ಮುನಿಸ್ರ ಅವಾಗ ಒಂದೊಂದು ಹೇಳ್ತಾರೆ 1000 ಎಲೆ ಆಗುವಂತ ಮುತ್ತಲ್ಲಿ ತೆಗೆದು ಮತ್ತು 1000 ಮಂದಿ ಉಂಡಂಗೆ ಆಗ್ತಿಲ್ಲ. ಒಬ್ಬ ಜ್ಞಾನಿಗೆ ಊಟ ಮಾಡಿಸಿ 1000 ಮಂದಿ ಊಟ ಮಾಡಿಸಂಗೆ ಅಂತ ಶಾಸ್ತ್ರ. ಹಂಗೆ ಅಂತಲ್ಲ ವಿಧಿಸ್ಕೋತಾರೆ. ಅಂದರೆ ಎದಕ್ಕಪ್ಪ ತಮ್ಮದೇನು ಸಾಸಾಕ ಇದಕ್ಕೆ ಮಾಡ್ತಾರೆ. ಹಂಗೆ ಅವು ವಕ್ರ ಮಾರ್ಗ, ದುಷ್ಟಾಚಾರವೆಲ್ಲ. ಈ ರೀತಿ ಸ್ವಯಂಕೃತ ದಂಡನೆ, ಮನಸ್ಸು ವಿಕೃತವಾಗಿ ತನ್ನ ಆನಂದ ಇದು ತಮ್ಮ ಆನಂದ ಕಳ್ಕೊತೈತಪ್ಪ. ಅಂಥವ್ರು ತಮ್ಮೊಳಗಿನ ಶಾಂತಿ ಅನುಭವಿಸಿ ಅಸಮರ್ಥರಾಗ್ತಾರೆ ಅಂತೇಳಿ. ಹಂಗೆ ತನ್ನ ಮಹತ್ಸಾಧನೆ ಮಾರ್ಗದಲ್ಲಿ ಬರೋ ಕಷ್ಟ ಗಮನಿಸದೆ ಬಂದ ವಿಷಯ ಎದೆಗುಂದದೆ ಅವನ್ನೆಲ್ಲ ಅಯ್ಯಯ್ಯೋ ಹಿಂಗೆ ಅನ್ಲಾರ್ದೆ ಎದುರಿಸಿ ತಾನಾಗಿ ಅವನು ಅನಾಹುತ, ಅಪಘಾತ, ಸೋಲು, ನೋವು, ದುರಂತ ಸಾಧ್ಯವಾದಷ್ಟು ಮಟ್ಟಿಗೆ ನಕ್ಕೋ ಅಂತ. ಅದಕ್ಕೆ ಒಂದೇ ಮಾತಿನ ರಾಮ್ ಸುಖದಾಸ್ ಮಾತು, ಸುಖ ದುಃಖಗಳನ್ನು ರಾಜಿ ನಾರಾಜಿ ಇಲ್ಲದೆ ಸ್ವೀಕರಿಸ. ಒಂದೇ ಮಾತು. ಸುಖ ರಾಜಿ ಮಾಡ್ತೇವೆ ನಾವು, ದುಃಖ ಅಯ್ಯಯ್ಯೋ ಅಂತ ಹಾಗಿಲ್ಲ. ರಾಜಿ ಎಲೆ ಸುಖ ಬಂದ ರಾಜಿ ಆಗಬೇಡ, ದುಃಖ ಬಂದು ನಾರಾಜಿ ಆಗಬೇಡ, ಇದು ಬರೋದೆ ಅಂತೇಳಿ ಸರ್. ಅದಕ್ಕೆ ಒಂದೇ ಮಾತನಾಗ ಇಷ್ಟು ಚೆಂದಾಗಿ ಹೇಳ್ಬಿಡ್ತು. ಒಬ್ಬಕ್ಕಿರ್ತ ದೊಡ್ಡವ ಬಂದ ನನ್ನಂತೆ, ನಾವು ಸುಖವನ್ನು ಸಹನ ಮಾಡ್ತೀವಿ ರೀ, ದುಃಖ ಸಹನ ಮಾಡೋಕ್ಕೆ ಆಗಂಗಿಲ್ಲಲ್ಲ ಅಂತಂದ. ಏನು ಮಾಡಬೇಕು ಅಂತ. ಹೌದಾ? ಕೀರ್ತನಕಾರವ ಅವ ತನ್ನ ಕೂಡ ಮಂದಿನ ಕರ್ಕೊಂಡ. ಅವನಿಗೇನು ಅವನ ಸಲಾಗಲ್ಲ, ಅವ್ರ ಸಲ ಕೇಳ್ಯಾರ ಪ್ರಸಂಗ ಗೊತ್ತಾಗ್ತದೆ. ಅವ್ರ ಬಾಯಿಂದ ನಮ್ಮ ಬಾಯಿಂದ ಬರಲಿ ಅಂತ ಇದು ಅನೇಕರು ಮಾಡ್ತಾರೆ. ಈಗ ಅಪ್ಪಾರು ಹೇಳ್ತಾರೆ ನಡೀರಿ ಹೋಗೋಣ ಕೇಳೋಣ ಅವ್ರ ಬಾಯಿಂದ ಅಂತ ಅಂದಿರ್ತಾರೆ ಕರ್ಕೊಂಡು. ನಾ ಜೋರಾಗಿ ಹೇಳಿದೆ, ನೀ ಏನು ಸುಖ ಸಹನ ಮಾಡ್ತೀನಿ ಅಂದ್ರೆ ತಪ್ಪು ನಿಂತು. ಸುಖ ಸಹನ ಮಾಡಂಗಿಲ್ಲ ನೀನು. ಯಾಕಪ್ಪ ಸುಖ ಸಹನ ಮಾಡೋದಂದ್ರೇನಪ್ಪ, ಸುಖ ಬಂದು ಹಿಗ್ಬಾ ಇದು ಸಹನ ಮಾಡ್ದಂಗೆ. ಸುಖ ಬಂತು 10 4 ಮಂದಿಗೆ ಇದು ಸುಖ ಸಹನ ಮಾಡು.
ನನಗೆ ಸುಖ ಸಿಕ್ತು ನಾ ಮಾಡಿದ್ರೆ ಸಿಕ್ತು, ನಾನು ದುಡ್ದಲ್ಲೇ ಸಿಗ್ತದೋ ಅಂತ ಅನ್ಬೇಡ. ಬಂತು ಅನ್ಸ ಪರಮಾತ್ಮನ ಕೃಪಾ. ಅದಕ್ಕೆ ಯಾರು ಶ್ರೀಮಂತರ ಮನೆಗೆ ಹೋದಾಗ ಶ್ರೀಮಂತಿಯರು ಬಂದದ್ದು ಕೇವಲ ನಿನ್ನ ಪ್ರಯತ್ನ ಅನ್ಬೇಡಪ್ಪ, ಅದು ಭಗವಂತನ ಕೃಪಾ ಅಂತ ತಿಳ್ಕೊ, ಎಲ್ಲರಿಗೂ ಹಂಚು ಅಂತಲೇ ಹೇಳ್ಬೇಕು. ಹಂಗೆ ಅದು ಹಂಚ್ಕೊಂಡೆ ಅಂದಲ್ಲೇ ದುಃಖ ಕೊರತೆ. ಸುಖ ಬಂದಾಗ ಹಿಗ್ಗದೆ ಹೋಗಿದ್ರೆ ದುಃಖ ಬಂದ ಅಯ್ಯೋ ಅಂತಿದ್ದಿಲ್ಲ ನೀನು, ಅದನ್ನು ಸರ್ ಮಾಡ್ತಿದ್ದಿ ಇಲ್ಲಿ ತೊಗೊಂಡ. ಹಂಗೆ ಸುಖ ದುಃಖ ಸೋನೆಲ್ಲೋ ದೊಡ್ಡ ಸಾಧ್ಯ ಆದಷ್ಟು ಮಟ್ಟಿಗೆ ಹಸನ್ಮುಖಿಯಾಗಿ ಸಮಾಧಾನ ಚಿತ್ತ ಸಹಿಸಿಕೊಳ್ಳೋ ತಿತಿಕ್ಷಾ. ಬುದ್ಧಿಯಲ್ಲಿ ಉದಾತ್ತ ಮೌಲ್ಯಗಳ ಪವಿತ್ರ ಗುರಿಯ ಬಗ್ಗೆ ದೃಢ ನಂಬಿಕೆ ಇದ್ದಾಗ ಆ ಸ್ವಯಂ ಸ್ಫೂರ್ತಿ ಮನಸ್ಸು ಎಲ್ಲ ಅಡಚಣೆ ನಗ್ತಾ ಇದು ಗಟ್ಟಿ ಮಾತು ಹೇಳಿ ಏನಪ್ಪ, ನಮ್ಮ ಗುರಿ ಅದ್ರ ಬಗ್ಗೆ ದೃಢವಾಗಿ ನಂಬಿಕೆ ಇತ್ತಂದರೆ ಆವಾಗ ಆ ಸ್ಫೂರ್ತಿಯಿಂದ ಮನಸ್ಸು ಎಲ್ಲ ಅಡಚಣೆಯನ್ನು ಹಸನ್ಮಯಿಸಬೇಕು. ಎದುರಿಸ್ತದೆ. ಉತ್ಕೃಷ್ಟವಾದ ಧ್ಯೇಯ ಸಾಧನೆ ದುಡಿಯುವಾಗ, ಲಕ್ಷ್ಯದ ಕಡೆಗೇ ಗಮನ ನೀಡುವಾಗ ವಿಘ್ನಗಳು ಎಷ್ಟೋ ರೀತಿ ರೂಪಗಳು ಎಷ್ಟೇ ರೂಪ ತಗೊಂಡು ಬಂದರೂ ಸ್ವಾಭಾವಿಕವಾಗಿ ಅವನ್ನ ಮೀರಿ ತನ್ನ ಗುರಿ ಅಗಲದೆ ಸಂತೋಷಿತ ಮುನ್ನೋದಕ್ಕೆ ತಿತಿಕ್ಷಾ ಅಂತಾರೆ. ನಾ ಪಾಟೀಲ್ ಮಾಸ್ತರಿಗೆ ಒಂದು ಉದಾಹರಣೆ ಕೊಟ್ಟಿದ್ದೆ. ನೋಡ್ರಿಪ್ಪ, ನೀವು ಧಾರವಾಡಕ್ಕೆ ಹೋಗಿ ಅವಶ್ಯವಾಗಿ ನೀವು ಬೊಂಬೈಗೆ ಹೋಗೋದೈತಿ, ಅದು ಇಷ್ಟೊತ್ತಿಗೆ ಗಾಡಿ ಐತಿ, ಆ ಗಾಡಿ ಹಿಡ್ಕೊಂಡು ಓಡ್ಕೊತ ಹೋಗ್ತೀರಿ. ಗಾಡಿ ಹಿಡ್ಬೇಕಂದ್ರೆ ಮತ್ತೆ ಅದು ತಪ್ಪದ ಮತ್ತೆ ಗಾಡಿ ಇಲ್ಲ, ಅವಶ್ಯವಾಗಿ ಕೆಲಸ ಐತಿ. ಆವಾಗ ಒಬ್ಬ ಮನುಷ್ಯ ಮುದುಕ ನೋಡ ದೋತ್ರ ಬಿಚ್ಚೈತಿ ಓಡಾಕತ್ತ ನೋಡಿ ಮುದ್ಕ ಹ್ಯಾಂಗೆ ಹೋಗ್ತಾನೆ ಅಂದ್ರೆ ನೀವು ಅಂದ್ಕೊಂಡು ಯಾಕಲೆ ನಂಗೆ ಹೆಂಗೆ ಬಡ್ಕೊಂಡು ನಿಂದಿರ್ತೀಯನ? ಇಲ್ಲ ಓಡ್ತಿಲ್ಲ. ಯಾಕೆ? ಲಕ್ಷ್ಯ ಎಲ್ಲ ಐತಂದ ಲಘುನ ಹೋಗಿ ಗಾಡಿ ಹಿಡ್ಬೇಕು. ಹಂಗೆ ಆ ಲಕ್ಷ್ಯ ಇದ್ರನ್ನ ಇಷ್ಟು ಸಾರ್ ಮಾಡ್ಕೋತಿ, ಇನ್ನು ಆ ಲಕ್ಷ್ಯ ಇದ್ರೆ ಇದು ಸ್ವಲ್ಪ ಚಿಂತನೆ ಮಾಡ. ಅದಕ್ಕೆ ತಿತಿಕ್ಷಾ ಅಂತಾರೆ ಅಂಥೇಳಿ. ಇನ್ನು ಸತ್ಯ ಬುದ್ಧಾವಧಾರಣ ಸಾ ಶ್ರದ್ಧಾ ಖಚಿತ ಸಿದ್ಧಿರ್ಯಯ ವಸ್ತೂಪಲಬ್ಧವೇ. ಗುರಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಾಗ್ಯದ. ಶಾಸ್ತ್ರ, ಗುರು, ವೇದಾಂತ ವಾಕ್ಯ ಇವು ಸತ್ಯ ಅಂತ ಬುದ್ಧಿ ಮನಸ್ಸಿನ ನಿರ್ದೇಶ ಶ್ರದ್ಧಾ ಅನ್ನೋ ಬಗ್ಗೆ ಹೇಳ್ತಾರೆ. ಆ ವಿಷಯವನ್ನು ನಾನು